ನಮ್ಮ ಚಾನಲ್ದು ಒಂದು ಸ್ಪೆಷಾಲಿಟಿ ಇದೆ, ಎಲ್ಲ ಜಾಸ್ತಿ ಜನ ಸಿಗೋರೆಲ್ಲ ಎರಡೆರಡು ನೇಮ್ ಸೇಮೇ ಸಿಗ್ತಾರೆ. ಸೊ ಹಂಗಾಗಿ ಅವ್ರಿಗೆ ಅವಾಗ ಪರಿಚಯ ಮಾಡಿಸ್ತಿರ್ತೀವಿ. ಶಿಲ್ಪ ಮೀಟ್ಸ್ ಶಿಲ್ಪ, ಅವರು ಶಿಲ್ಪ ಇವರು ಶಿಲ್ಪ. ನಿಮ್ಮ ಹೆಸ್ರು ಹೇಳಿಲ್ಲ ಅಲ್ಲೇ, ಅಣ್ಣಂಗೆ ಹೇಳು ಹೆಸ್ರು ಹೇಳು, ಈಗಾರ ಹೇಳು ಹೆಸರು. ಎರಡು ಹೆಸರಿದೆನಾ ನಿಮಗೆ? ಎರಡು ಹೆಸ್ರಾ? ಶೈಯಾ ನಿಮಗೆ? ಸೊ ರೈತ ಶಿಲ್ಪ ಮೇಡಮ್ ಮತ್ತು ಅವ್ರ ಫ್ಯಾಮಿಲಿನ ವಸಂತ ಬೆಣ್ಣೆ ದೋಸೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಆಲ್ರೆಡಿ ಜ್ಯೋತಿ ಸರ್ ಅಲ್ಲಿ ಬೈಯಾಕತ್ತಾರೆ. ಹುಡುಗಿ ಯಾಕೆ ಮಾತಾಡ್ತಾನೆ ಇಲ್ಲ, ಬೆಂಗಳೂರು ಹುಡುಗಿ ಅಂತಾರೆ, ದುಬೈ ಹುಡುಗಿ ಮಾತಾಡ್ತಾನೆ ಇಲ್ಲ. ಹೋಗೋಷ್ಟೊತ್ತೇ ಮಾತಾಡ್ಸೋಣ. ಮಾತಾಡ್ತೀರಾ? ಹೋಗೋಷ್ಟೊತ್ತೇ ಮಾತಾಡ್ತೀರಾ? ಕನೆಕ್ಟ್ ಆಗೈತಿ, ಅದು ಕನೆಕ್ಟ್ ಆಗೈತಿ. ಅದು ನಾಯ್ಸ್ ಕ್ಯಾನ್ಸಲೇಷನ್ನು ಬ್ಲಿಂಕ್ ಆದ್ರೆ ಆಗಿಲ್ಲ, ಸಿಗ್ನಲ್ ಹುಡುಕ್ತಾ ಇರ್ತದೆ. ಆಫ್ ಮಾಡ್ಕೊಂಡ್ಯಾ? ಈಗ ನಿನ್ನ ಹೆಸರು ಏನಂತ ಹೇಳ್ಬೇಕು. ಹೆಸರೇನಪ್ಪ? ಒಂದು ನಿಮಿಷ. ವಾಟ್ ಈಸ್ ಯುವರ್ ನೇಮ್? ಹೇಳಲ್ಲ, ನಾಚಿಗಂತೀಯ. ಕಿಲ ನಾನು ಹೇಳಕ್ಕಿಲ್ಲ. ಸಿಕ್ಕಾಬಿಟ್ಟೆ ದೊಡ್ಡ ರೌಡಿ ಅವಳು, ನಮ್ಮ ಮನೆ ರೌಡಿ ಅದು. ವಿಲ್ಲನ್ ಬರೀ ತರಲೆ ನೋಡಿ ಗೈಸ್, ಅಲ್ಲಿ ವಿಲ್ಲನ್ ಬಿಸ್ಕೆಟ್ ತಿಂತವಳು. ಇಲ್ಲಿ ಎಲ್ಲರೂ ಟಿಫನ್ ಮಾಡಿಲ್ಲ ಅಂತಂದ್ರೆ ಅವಳು ಆರಾಮ್ ತಿನ್ಕೊಂಡು ಕೂತ್ಕೊಂಡಾಳೆ. ನಿಮ್ಮ ಹೆಸರು ಬ್ರೋ? ಹೆಸರು ಪ್ರದೀಪ್ ಅಂತ. ಪ್ರದೀಪ್ ಅಂದ್ರೆ ನೀವು ಇವಾಗ ದುಬೈಯಿಂದ ಬಂದಿರೋದಾ? ಹಾ ಹೌದು. ಓಕೆ. ಮೇಜರ್ ಆಗಿ ಇವ್ರನ್ನ ಮಾತಾಡಿಸ್ಬೇಕಂತಾನೆ ಬಂದಿದ್ದು. ಅಲ್ಲಿಂದನಾ? ಹಾ, ಅಲ್ಲಿಂದಾನೆ. ಯಾಕಂದ್ರೆ ಅಂದ್ರೆ ಇವಾಗ ದುಬೈಲಿ ಸಮ್ಮರ್ ಹಾಲಿಡೇಸ್ ಮಕ್ಕಳಿಗೆ, ಜುಲೈ ಆಗಸ್ಟ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು 45-50 ಡಿಗ್ರೀಸ್ ಇರುತ್ತೆ ಇವಾಗ. ನಾವು ಬರೋ ದಿನ 52 ಡಿಗ್ರೀಸ್ ಇತ್ತು ಅಲ್ಲಿಂದ ಹೊರಟಾಗ ಹೋದ್ವಾರ. ಸೊ ದಿಸ್ ವಾಸ್ ಒನ್ ಆಫ್ ದ ರೀಸನ್. ನಾವು ಯಾವಾಗ್ಲೂ ಜುಲೈ ಆಗಸ್ಟ್ ಏನ್ ಮಾಡ್ತೀನಿ, ನನ್ನ ಮಕ್ಕಳನ್ನ ಇಂಡಿಯಾಗೆ ಕಳಿಸ್ಬಿಡ್ತೀನಿ. ಹೌದು. ಸೊ ಅವಾಗ ಏನಾಗುತ್ತೆ, ಅವರು ಪೀಸ್ಫುಲ್ ಆಗಿ ಇಲ್ಲಿ ಬಂದು. ಪ್ರಾಪರ್ ದಾವಣಗೆರೆನಾ? ಇಲ್ಲ, ನಮ್ದು ಆಕ್ಚುಲಿ ಬಂದ್ಬಿಟ್ಟು ಬ್ಯಾಂಗ್ಳೂರ್. ಓಕೆ. ಇಲ್ಲಿ ಯಾರು ಇರೋದು? ಯಾರು ಇಲ್ಲ. ಮತ್ತೆ ಸ್ಕೂಟಿಲಿ ಬಂದಿದ್ರಲ್ಲ ಅವರು? ಯಾರು ಇಲ್ಲ. ಈಗ ಎಲ್ಲರೂ ಇದೇ ಕಾರಲ್ಲಿ ಬಂದಿದ್ದ? ಓಕೆ 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 ಓಕೆ. ಎಲ್ಲರೂ ಒಟ್ಟಿಗೆ ಸ್ಕೂಟಿ ನೋಡಿ. ನನ್ನ ನಿಮ್ಮ ಮಾವನ, ನಿಮ್ಮ ಅಪ್ಪನ? ಓಕೆ. ಅವ್ರು ಬಂದಿದ್ದು ನಾನು ಇಲ್ಲೇ ಇರೋರು ಅನ್ಕೊಂಡೆ ನಾನು. ಇಲ್ಲ ಇಲ್ಲ ಇಲ್ಲ, ಎಲ್ಲರೂ ಬೆಂಗಳೂರಿಂದಾನೇ ಬಂದಿದ್ದು. ಫಸ್ಟ್ ನಾನು ಇವಳು ಮಾತ್ರ ಬರ್ಬೇಕು ಅನ್ಕೊಂಡ್ವಿ. ಓಕೆ. ಅದಾದ್ಮೇಲೆ ನಾನು ನಿಮ್ಮ ಅಪ್ಪ ಅಮ್ಮನ್ನು ಕರ್ಕೋ, ಅವರು ಪಾಪ ಎಲ್ಲೂ ಹೋಗಲ್ಲ ಅನ್ಬಿಟ್ಟು ಇದ್ ಮಾಡಿದ್ರು, ಜೊತೆಲಿ ಕರ್ಕೊಂಡ್ ಬಂದಿದ್ದೆ. ಚಾಟ್ ಚೆನ್ನಾಗಿದೆ. ಅದು ಹೋದ ವರ್ಷ ಅಕ್ಟೋಬರ್ ಅಲ್ಲಿ ನನ್ನ ತಮ್ಮನ ಮದ್ವೆಗೆ ಅಂತ ಅವಾಗ ಮಾಡಿಸಿದ್ದೆ. ಇದೇನು 101010? ಇದು ಬೈನರಿ ನಂಬರ್. ಸೊ ಇಟ್ ಮ್ಯಾಚಸ್ ನನ್ನ ವೈಫ್ದು ಬರ್ತ್ಡೇ 10/11 ಬರ್ತ್ ಹಾಕ್ಸಿದ್ರು. ಇದು 26/5 ನನ್ನ ದೊಡ್ಡ ಮಗಳದು, 19/4 ನನ್ನ ಚಿಕ್ಕ ಮಗಳು. ಈಗ ರೀಸೆಂಟ್ 1 ಇಯರ್ ಈಗ ಅಕ್ಟೋಬರ್ ಅಲ್ಲಿ ಹಾಕ್ಸಿರೋದು. ನನ್ನ ತಮ್ಮಂದು ಮದ್ವೆ ಇತ್ತು ಅಕ್ಟೋಬರ್ ಅಲ್ಲಿ, ಅದಕ್ಕೊಂದು ವಾರ ಮುಂಚೆ ನಾನು ಹಾಕ್ಸ್ದೆ. ಸೊ ನೀವು ನೀವು ಇಲ್ಲೇ ಇರೋದಾ? ಅಲ್ಲಲ್ಲ, ಅದೇ ಅದನ್ನೇ ಕೇಳಿದೆ. ಎಲ್ಲರೂ ನೀವೇನ್ ಮಾಡ್ತಿದ್ರ ಅಲ್ಲಿ? ಹೌಸ್ ವೈಫ್. ಹೌಸ್ ವೈಫ್. ನಿಮ್ ವಿಡಿಯೋಸ್ ನೋಡ್ತಾಳೆ. ಅವಳು ಫೈನಾನ್ಸ್, ಆಕ್ಚುಲಿ ಅವಳು ಇವೈಲ್ ಕೆಲಸ ಮಾಡ್ತಾ ಇದ್ಲು. ಓಕೆ. ಸೊ ಶಿ ವಾಸ್ ಅ ಸೀನಿಯರ್ ಅನಲಿಸ್ಟ್, ಫೈನಾನ್ಸ್ ಅನಲಿಸ್ಟ್ ತರ. ಸೊ ಅದರಲ್ಲಿ ಟ್ಯಾಕ್ಸ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಇವೈಗೆ IBM ಅನ್ನೋ ಕ್ಲೈಂಟ್ಗೆ ಮಾಡ್ತಾ ಇದ್ಲು ಆಸ್ಟ್ರೇಲಿಯಾಗೆ. ಓಕೆ. ಅದು ಆಲ್ಮೋಸ್ಟ್ 7-8 ಇಯರ್ಸ್ ಆಯ್ತು. ಸೊ ಅದಾದ್ಮೇಲೆ ಅಲ್ಲಿ ಅವ್ರ ಕೆಲಸ ಬಿಟ್ಟು 8 ಇಯರ್ಸ್ ಇಂದ ಮಕ್ಕಳಿಗೋಸ್ಕರ ಮನೇಲಿ ಅವ್ರಿಗೆ ಹೇಳ್ಕೊಟ್ಟು ಎಜುಕೇಶನ್ಗೋಸ್ಕರ ಪಾಪ ಮನೇಲಿ ಇದ್ದಾರೆ. ಯಾವಾಗಾದ್ರೂ ಬಂದಿದ್ದೀರಾ? ಸುಮಾರು ಸರಿ ಬಂದಿದ್ದೀನಿ. ನಾನ್ ಮುಂಚೆ ಪಿಯರ್ಸನ್ ಅಂತ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಆ ಕಂಪ್ನಿಲಿ ನಂದು ಮೇಜರ್ ಆಗಿ ಏನಂದ್ರೆ, ಈ ಸ್ಮಾರ್ಟ್ ಬೋರ್ಡ್ಸ್ ಎಲ್ಲ ಇರುತ್ತಲ್ಲ, ಈ ಸ್ಮಾರ್ಟ್ ಬೋರ್ಡ್ ಡಿಜಿಟಲ್ ಕಾಂಟೆಂಟ್ ಎಲ್ಲ ನಾವೇ ಕೊಡ್ತಾ ಇದ್ದಿತ್ತು ಸ್ಕೂಲ್ಸ್ಗೆಲ್ಲ. ಸೊ ನಿಮ್ ದಾವಣಗೆರೆಯಲ್ಲಿ KLE ಸ್ಕೂಲು, ಆಮೇಲೆ ಲಯನ್ಸ್ ಇದು, ಆಮೇಲೆ ರಾಷ್ಟ್ರೋತಾಣ, ಇದಕ್ಕೆಲ್ಲ ನಾವೇ ಸ್ಮಾರ್ಟ್ ಬೋರ್ಡ್ಸ್ ಕೊಟ್ಟಿರೋದು ಅವ್ರಿಗೆ. ಸೊ ಅಲ್ಲಿ ಟೀಚರ್ಸ್ಗೆ ಟ್ರೈನಿಂಗ್ ಅಂತ ನಾನೇ ಬರ್ತಾ ಇದ್ದೆ. ಹಲೋ ಸರ್. ಸರ್ ಇಲ್ಲಿ ಗಾಡಿ ಪಾರ್ಕಿಂಗ್ ಸಿಂಗಲ್ ಬನ್ನಿ ಅಲ್ಲಿ. ನನಗೆ ನನ್ನ ಖಾಲಿ ಒಂದು ಎಲ್ಲ ಬೆಣ್ಣೆ ತಿಂತೀರಲ್ಲ? ಹಾಂ.
ನನ್ಗೊಂದು ಖಾಲಿ ಇನ್ನು ಉಳ್ಕಿದವ್ರಿಗೆಲ್ಲ ಬೆಣ್ಣೆ. ಹಾಂ, ಸಿಂಗಲ್ ಬೆಣ್ಣೆ. ಹಾಂ, ಮತ್ತೆ ಸರ್ ನೀವು ಅಲ್ಲಿ ದುಬೈಲಿ ಏನು ಮಾಡ್ತಿರೋದು ಅಂತ ಹೇಳಿದ್ರೆ? ನಾನು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದೆ, Okay. ಕ್ಯೂಬ್ ಡೆವಲಪ್ಮೆಂಟ್ಸ್ ಅಂತ. ಓಕೆ. ಸೊ ಆ ಕಂಪ್ನಿಗೆ ನಾನು ಟ್ರೈನಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದೇ ನಾನು ಇಲ್ಲಿಂದ ಹೋದಾಗ ಆಲ್ಮೋಸ್ಟ್ ಒಂದು 6 years ಆಯ್ತು. ಸೊ ಎಲ್ಲ ದೊಡ್ಡ ಕಂಪನಿ, ಓಕೆ. ಆಮೇಲೆ BMW ಡೆವಲಪ್ಮೆಂಟ್ಸ್ ಅಂತ ಇದೆ. ಸೊ ಓವರ್ ಆಲ್ ಬರೀ ರಿಯಲ್ ಎಸ್ಟೇಟ್ ಕಂಪನೀಸ್ ಅಲ್ಲೇ ಮಾಡಿರೋದು. ಸೊ ಇಂಡಿಯಾಲ್ ಇದ್ದಾಗಲೂ ಆಲ್ಮೋಸ್ಟ್ ಒಂದು 10-12 ವರ್ಷದಿಂದಾನು ಟ್ರೈನಿಂಗ್ ಅಲ್ಲೇ ಇದ್ದೆ ನಾನು. ಓಕೆ. ಸೊ ಇವಾಗ ಹೆಂಗೆ ನೀವು ವಿಡಿಯೋಲಿ ಎಲ್ಲ ಶೇರ್ಸ್ ಬಗ್ಗೆ ಹೇಳ್ಕೊಡ್ತೀರಾ, ನಾನು ಅಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಎಲ್ಲರಿಗೂ. ಆಫ್ಲೈನ್ ನೀವು ಅಲ್ಲಿ ಸೋಷಿಯಲ್ ಮೀಡಿಯಾ ಏನೋ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡಲ್ವಾ? ಮಾಡ್ತೀನಿ, ಆದ್ರೆ ಏನಂದ್ರೆ ನಾನು ನನಗೆ ಸುಮಾರು ಅದು ಎಷ್ಟೊಂದ್ ಜನ ಹೇಳಿದ್ರು ನನ್ಗೆ ಓಕೆ. ಅದನ್ನ ಮಾಡಿ, ಅಲ್ಲಿ ತುಂಬಾ ಜನ video ಮಾಡಿ. ಮಾಡ್ತಾರೆ. ಹೌದು, ಆದ್ರೆ ನಾನು ಟ್ರೈನಿಂಗ್ ಅಲ್ಲಿ ಇರೋದ್ರಿಂದ ನಾನು ಮೆಜಾರಿಟಿ ಬಂದ್ಬಿಟ್ಟು ನಾವು ಕೆಲ್ಸದಲ್ಲ ಎಷ್ಟೊತ್ತಿರ್ತೀವಿ ಅಂದ್ರೆ ಅದಕ್ಕೆ ಒಬ್ರು ನಾವು ಅದನ್ನ ಕೂತ್ಕೊಂಡು ಡೆಡಿಕೇಟ್ ಮಾಡಿ ಅದೇ ಟ್ರೈನಿಂಗ್ ಮಾಡ್ಕೊಂಡು ಅದ್ ಮುಂದೆ ಹಾಕ್ಬಿಡಿ. ನಾವು ಅದಕ್ಕೆ ಏನೋ ಎಡಿಟಿಂಗ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ನಂಗೆ ಟೈಮೇ ಸಿಗಲ್ಲ. ಓಕೆ, ಇಲ್ಲ ಲೆಫ್ಟ್. ಆದ್ರೆ ಒಂದ್ ಸ್ವಲ್ಪ ವಿಡಿಯೋಸ್ ಮಾಡ್ತೀನಿ, ಅದಕ್ಕೆ ನಾನು ಇನ್ನೊಂದು ಆಪ್ಷನ್ ಹುಡ್ಕೊಂಡಿದ್ದೀನಿ, AI ವಿಡಿಯೋಸ್. ಆಲ್ಮೋಸ್ಟ್ ಅಣ್ಣನ ಇವಾಗ ನಾನು ಅದಕ್ಕೆ ಏನ್ ಮಾಡ್ತೀನಿ, ಸೊ ಈಗ ವಸಂತ ಬೆಣ್ಣೆ ದೋಸೆ ಹೋಗ್ತಾ ಇದ್ವಿ. ಇವಳ ಹೆಸರು ಹೇಳಲ್ಲ. ಅಲ್ಲ ಇದಾರೆ ಅಲ್ಲೇ ಆರ್ಡರ್ ಹೇಳಿದ್ರು. ಹಾಂ, ಫೋನ್ ಮಾಡಿದ್ರು. ಎಕ್ಸ್ ಫೀಲ್ಡ್ ಅಂತೆಲ್ಲ ಇದಿದೆ, Okay. ಏನ್ ಹೇಳಿ ಸಾಫ್ಟ್ವೇರ್. ಹಾಂ, ಎಕ್ಸ್ ಫೀಲ್ಡ್ ಆಮೇಲೆ ಅದೆಲ್ಲ ಅಂತ. ಗೊತ್ತಾ? ಓಕೆ. ಸೊ ಅದ್ರಲ್ಲೆಲ್ಲ ನಾನು ಏನ್ ಮಾಡ್ತೀನಿ, ನಂದು ಅಲ್ಲ ಎಕ್ಸ್ ಫೀಲ್ಡ್ ಈಗ ನೀವು ಪೇ ಮಾಡಿ ತಗೊಂಡಿದ್ದೀರಾ ಅದನ್ನ? ಹಾ ಹೌದು, ಅಷ್ಟು ಭಾಳ ಕಾಸ್ಟ್ಲಿ. ಅಂದ್ರೆ ನಾನು ಲಿಮಿಟೆಡ್ ಅಲ್ಲಿ ತಗೊಂತೀನಿ. ಓಕೆ. ಅರೆ ಎಲ್ಲ ಡಾಲರ್ಸ್ ಅಲ್ಲೇ ಇರೋದು, ಏನ್ ಮಾಡೋದು, ಎಲ್ಲ US ಬೇಸ್ಡ್ ಅಲ್ವಾ. ಅದೊಂದಿದೆ. ಏಜೆಂಟ್ ಚೆನ್ನಾಗಿದೆ, ಅದರಲ್ಲಿ ಲೈಕ್ ಸಿಂಪಲ್ ವಿಡಿಯೋಸ್ ಯಾವ್ದಾರು ಒಂದು ಗ್ರೋಕೆ ಅಲ್ಲೂ ಚೆನ್ನಾಗಿ ಬರ್ತವೆ. ಸೊ ಆತರ ಈಗ ಜಮಿನಿಯಲ್ಲೇ ತುಂಬಾ ಚೆನ್ನಾಗಿ ಬರ್ತದೆ. ಜಮಿನಿ ಅದ್ರಲ್ಲೂ ಜೆಮಿನೈ ನಾನ್ ನೋಡ್ದಂಗೆ ಏನ್ ಗೊತ್ತಾ, ಅದು ಇಮೇಜಸ್ಗೆ ಇಲ್ಲ ವಿಡಿಯೋಸ್ಗೂ ಇವಾಗ ತುಂಬಾ ಚೆನ್ನಾಗಿ ಬರ್ತಿದೆ. ಬರುತ್ತೆ, ಆದ್ರೆ ಅದ್ರಲ್ಲಿ ಒಂದು ಇದಿದೆ, ಏನ್ ಹೇಳಿ ಲಿಮಿಟೇಷನ್ ಇದೆ. ಒಂದು ದಿನಕ್ಕೆ 10 ಸೆಕೆಂಡ್ ಇದೆ ಎನಫ್ ಅದು. ಸೊ ಅದರಲ್ಲಿ ನೋಡಿ, ಇದ್ರಲ್ಲೇ ನಮ್ಗೆ ಒಂದ್ ಸ್ವಲ್ಪ ಹೊಡ್ತಾ ಬೀಳೋದು. ಏನಂದ್ರೆ ಇವಾಗ ನಾನು ವಿಡಿಯೋಸ್ ಮಾಡಿದಾಗ ಏನಾಗುತ್ತೆ ನನಗೆ, ಪ್ರೈಮರಿಲಿ ನಾನು ಅದನ್ನ ಕೂತ್ಕೊಂಡು ಪ್ರತಿ 10 ಸೆಕೆಂಡ್ಗೆ ಒಂದು ಪ್ರಾಂಪ್ಟ್ ಕೊಟ್ಟು ತೆಗಿಬೇಕು. ಅಂದ್ರೆ ಬಿಸ್ನೆಸ್ ಓನರ್ಸ್ಗೆಲ್ಲ ಇದು, ಹಾಕಿ ಎಲ್ಲ ಮಾಡಬೇಕು. ಬಿಸ್ನೆಸ್ ಓನರ್ಸ್ಗೆಲ್ಲ ಇದು. ಸೊ ಏನಾಗುತ್ತೆ, ನಾನು ಇದು ಮಾಡಿದಾಗ ಏನ್ ಹೇಳಿ ವಿಡಿಯೋ ಎಲ್ಲ ಮಾಡಕ್ ಹೋದಾಗ ನಂದು ಆಲ್ಮೋಸ್ಟ್ 9 to 5 ಜಾಬ್ ಅಲ್ವಾ, ನಾನು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಈಗ ಜ್ಯೋತಿ ಸರ್ ನಮಸ್ತೆ. ಪ್ರದೀಪ್ ಅಂತ ದುಬೈಯಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಇರೋದು. ವೈಫು ಬೇಡ, ಬನ್ನಿ ಕೈ ತೊಗೊಳ್ತೀನಿ. ಅಲ್ಲ ಇವತ್ತು ಪರಿಚಯ ಮಾಡ್ಕೊಡೋಣ. ಗೊತ್ತಿದೆ ಜ್ಯೋತಿ ಅಣ್ಣ. ನಮಸ್ತೆ. ಅಲ್ಲ ಇವತ್ತು ಎಲ್ರ ಕಣ್ಣಿಗೆ ಜ್ಯೋತಿ ಸರ್ ಸೆಲೆಬ್ರಿಟಿ ಹೆಂಗ ಕಾಣ್ತಾ ಇದ್ದಾರೆ. ಅದೊಂದೇ ಬೇಜಾರು ನಮಗೆ, ಎಲ್ಲ ಸಿಗುತ್ತೆ ಆದರೆ ಏನಾದರೂ ರುಚಿ ಸಿಗಲ್ಲ. ದಾವಣಗೆರೆಗೆ ಬಂದಿದ್ದ ನಮ್ಮ ಗೆಸ್ಟ್ ಜೊತೆಗೆ ನಾವು ದೋಸೆ ತಿಂದ್ವಿ. ಅವ್ರನ್ನ ಕೇಳೋಣ ದೋಸೆ ಹೇಗಿತ್ತು ಅಂತ. ಫಸ್ಟ್ ಟೈಮ್ ತಿಂದಿದ್ದಾರೆ. ನಾನು ಫಸ್ಟ್ ಟೈಮ್ ದಾವಣಗೆರೆಗೂ ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ನನಗೆ ಕರ್ಕೊಂಡು ಬಂದಿದ್ದಕ್ಕೆ. ಇಲ್ಲ ಮತ್ತೆ ದಾವಣಗೆರೆ ಬಂದು ಬೆಣ್ಣೆ ದೋಸೆ ತಿನ್ನಲಿಲ್ಲ, ನೀವು ಬೆಣ್ಣೆ ನಗರಿಗೆ ಬಂದು ಅಂದರೆ ನಮಗೆ ಅವಮಾನ ತಿನ್ನಿಸ್ಲೇಬೇಕು. ಸೊ ಮಗಳನ್ನ ಕೇಳೋಣ, ಕೇಳ್ಬೇಕು. ಅವಳು ಮಾತಾಡಕ್ಕೆ ರೆಡಿ ಇಲ್ಲ. ಹೇಗಿತ್ತು ದೋಸೆ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಬೆಂಗಳೂರಲ್ಲಿ ತಿಂದಿದ್ರಾ ಇದನ್ನ? ತಿಂದಿದ್ರಾ? ಇಲ್ಲ, ಇಲ್ಲ ನಾರ್ಮಲ್ ದೋಸೆ ತಿಂದಿದ್ರು. ಸೊ ಬೆಣ್ಣೆ ದೋಸೆ ತಿಂದಿಲ್ಲ, ತಿಂದಿದ್ದಾರೆ. ಎಲ್ಲರಿಗೂ ಖುಷಿ ಆಯಿತು.
ಸೊ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ನೋಡೋಣ. ಇದು ಮಾಡ್ತಾ ಈ ಕಾಲೇಜಿಗೆ ಹೋಗ್ತೀವಿ, ಬರ್ತೀರಾ? ಅಲ್ಲೇ ಅಣ್ಣನೂ ಇರ್ತಾರೆ, ಅಣ್ಣನ ಜೊತೆ ನೀವು ಅಲ್ಲೇ ಮಾತಾಡ್ಬೋದು. Yes. So, ಅಣ್ಣ ಹೋಗೋಣ. ಅಣ್ಣ ಕಾಲೇಜಿಗೆ ಅಲ್ಲೇ ನಿಮ್ಮ ಜೊತೆಗೆ ಮಾತಾಡ. ಹಾಂ ಆಫೀಸ್ಗೆ ಹೋಗೋಣ ಅಂತ ನಾನು ಆಫೀಸ್ಗೆ ಹೋಗ್ತೀನಿ. ಬೇಡ, ಅಲ್ಲೇ ಕಾಲೇಜಾಗೆ ಮಾತಾಡ್ಕೊಂತ ಎರಡು ಕೆಲಸ ಆಕತ್ತೆ, ಅವ್ರದ್ದು ಆಕತ್ತೆ ನಮ್ಮದು ಆಕತ್ತೆ. ಈಗ ಜ್ಯೋತಿ ಅಣ್ಣನ ಕಾರ್ನಾಗೆ ಕಾಲೇಜ್ ಕಡೆ ಹೋಗೋದು. BIT ಕಾಲೇಜು, ಇದು ಬಾಪೂಜಿ MBA ಕಾಲೇಜು. ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಇದು. ಒಂದು ನಿಮಿಷ ಅಣ್ಣ, ಬ್ಯಾಗ್ ತಗೊಂಬರ್ತೀನಿ. ಸೊ ನಾವು ಮುಂಚೆ ಬೇರೆಯವ್ರ ಪ್ರೆಸೆಂಟೇಷನ್ಗೆ ಬರ್ತಿದ್ವಿ, ನಮ್ಮ ಪ್ರೆಸೆಂಟೇಷನ್ ನೋಡೋಕೆ ನಮಗೆ ಖುಷಿ ಆಗುತ್ತೆ. ಬರೋಣ. ಸೂಪರ್ ಆಗಿದೆ ಸರ್. ಅದು ಇಂದಾನೇ ಮಾಡಿದ್ವಿ. ಸೊ ಟೆಕ್ನಾಲಜಿ ಯೂಸ್ ಮಾಡಬೇಕಲ್ಲ, ಎಷ್ಟಾಗುತ್ತೋ ಅಷ್ಟು. ಸೊ 1:30 ಸೆಷನ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಜ್ಯೋತಿ ಅಣ್ಣ ನಾವು ಎಲ್ಲ ನೋಡ್ರಿ ಇಲ್ಲಿ ಜ್ಯೋತಿ ಅಣ್ಣ ಸ್ಕ್ರೀನಲ್ಲಿ ಬರಲ್ಲ ಅಂದರು, ಅವ್ರನ್ನ ತಗೊಂಬಂದ್ಬಿಟ್ವಿ. ಸೊ ಈಗ ಊಟ ಮಾಡ್ಕೊತ ನಮ್ಮ ಫಾಲೋವರ್ ಜೊತೆಗೆ ಬೆಳಗ್ಗೆ ತಿಂಡಿ ಆಯಿತು. ಈಗ ಮತ್ತೆ ನಮ್ಮ ಫಾಲೋವರ್ ಜೊತೆ ಶಿಲ್ಪಾ ಮೇಡಮ್ ಅವ್ರ ಜೊತೆಗೆ ಊಟ ಮಾಡೋದು. ಈಗ ಈ ಶಿಲ್ಪಾ ಮೇಡಮ್ ಜೊತೆಗೆ ಊಟ ಮಾಡೋದು, ರಾತ್ರಿ ನಮ್ಮ ಶಿಲ್ಪಾ ಮೇಡಮ್ ಜೊತೆಗೂ ಊಟ ಮಾಡ್ಬೇಕಿಲ್ಲ ಅಂದರೆ ಯುದ್ಧ ಆಗುತ್ತೆ. ಯುದ್ಧ ತಪ್ಪಿಸ್ಬೇಕು ಅಂದರೆ ನಾವು ಅವ್ರನ್ನ ಕರ್ಕೊಂಡು ಹೋಗಲೇಬೇಕು. ಇರಲಿ ನಾವು ಇನ್ನು ಕೂರ್ತೀವಿ. ಬ್ಯಾಗ್ ಐತಣ್ಣ, ಬ್ಯಾಗ್ ಐತೆ. ಬರೋವರ ಹೋಟ್ಲಿಗೆ ಬಂದಿದ್ದೀವಿ ನಾವು, ಲೋಹಿತ್, ಜ್ಯೋತಿ ಅಣ್ಣ ಎಲ್ಲರೂ. ಗೆಸ್ಟ್ಗಳಿಗೆ ಇಲ್ಲಿ ಸರೋವರ್ನಲ್ಲಿ ಊಟ ಮಾಡಿಸಿ ಜ್ಯೋತಿ ಅಣ್ಣ ಅವ್ರ ಜೊತೆಗೆಲ್ಲ ಮಾತಾಡಿದ್ದಾರೆ ನಮ್ಮದು ಇದಾಗೋದ್ರಾಗ. ಸೊ ಅವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೊ ಅವರಿಗೆ ಬೆಂಗಳೂರಿಗೆ ಹೊರಡೋಕ್ಕೆ ಅವರು ತಯಾರಾಗ್ತಾರೆ. ಯಾಕಂದ್ರೆ ಮತ್ತೆ ಹೋಗ್ತಾ ಹೋಗ್ತಾ ನೈಟ್ ಆಗಿಬಿಟ್ರೆ ಅವರಿಗೂ ಕಷ್ಟ ಅಂತ. ಸೊ ಅವ್ರ ತಂದೆಯವರು ಅದನ್ನೇ ಹೇಳ್ತಾಯಿದ್ರು, ಅವ್ರ ಮಗಳು SAP ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿದ್ದಾರೆ, ಬೆಂಗಳೂರಿಂದ ಅದನ್ನು ಮಾತಾಡೋಕ್ಕೋಸ್ಕರನೇ ಬಂದಿದ್ದಾರೆ ಅಂತ. ಸೊ ಖುಷಿ ಆಯಿತು. ಸೊ ಶಿಲ್ಪಾ ಮೇಡಮ್ ಅವ್ರ ತಂದೆಯವ್ರ ಜೊತೆಗೆ ಮಾತಾಡ್ತಾ ಬಂದ್ವಿ ಈಗ ಕಾರಲ್ಲಿ. ಅವರು ಹೇಳಿದರು, ನನ್ನ ಮಗಳು ತಲೆ ಕೆಡಿಸ್ಕೊಂಡು ಬಂದುಬಿಟ್ಟಿದ್ದಾರೆ, ಅವರು MBA ಮಾಡಿದ್ದಾರೆ. ಸೊ ನಿಮ್ಮನ್ನು ಮಾತಾಡಿಸ್ಬೇಕು, ಜ್ಯೋತಿ ಅಣ್ಣ ಅವ್ರ ಹತ್ರ SIP ಬಗ್ಗೆ ಡೀಟೇಲ್ಸ್ ಕೇಳಬೇಕು ಅಂತ. ಸೊ ಅವ್ರು ದುಬೈಯಲ್ಲಿರೋದು. ಸೊ ಅವ್ರ ಪ್ಲ್ಯಾನ್ಸ್ ಹೇಗಿದೆ, ಏನಕ್ಕೋಸ್ಕರ SIP ಮಾಡ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಸೊ ಶಿಲ್ಪಾ ಮೇಡಮ್ ಅವರೇ ಫುಲ್ಲು ತಲೆ ಕೆಡಿಸ್ಕೊಂಡು SIP ಮಾಡಬೇಕು ಅಂತ ಎಲ್ಲ ಫುಲ್ಲು ಕುಟುಂಬ ಸಮೇತ ಬಂದಿದ್ದೀರ, ಅಪ್ಪಾಜಿನೂ ಕರ್ಕೊಂಡು. ಅಪ್ಪಾಜಿಗೆ SIP ಬಗ್ಗೆ ಐಡಿಯಾ ಇರಲಿಲ್ಲಂತೆ. ಈಗ ಅಲ್ಲಿ ಕೇಳಿದ ಮೇಲೆ ನಮ್ಮ ಕಾಲದಾಗೆ ಇದನ್ನು ಮಾಡಿದರೆ ನನಗೀಗ ಎಷ್ಟು ಕೋಟಿ ಸಿಗೋದು, ಸುಮ್ಮನೆ ಚೀಟಿ ಕಟ್ಟಿಬಿಟ್ಟೆ ಅಂತ ಹೇಳ್ತಾಯಿದ್ರು ಅವರು. ಸೊ ನೀವು ಈಗ SIP ತಲೆ ಏನಕ್ಕೆ ಕೆಡಿಸ್ಕೊಂಡ್ರಿ, ಹೆಂಗೆ ಕೆಡಿಸ್ಕೊಂಡ್ರಿ? ನನಗೆ ಮೇಯ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇತ್ತು. ಓನ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಮುಂಚೆ ಹೇಳಿರೋ ಥರನೇ ಗೋಲ್ಡ್ ಅಥವಾ ರಿಯಲ್ ಎಸ್ಟೇಟ್ ಇವೆರಡೇ ಅಂತ ಇದ್ದಿದ್ದು. ಸೊ ಇವಾಗ ಇದು ಇಲ್ಲೇ ಐತೆ, ಬರ್ರಿ ಅಲ್ಲೇ ಬಂದು ನಿಮ್ಮದು ವಿಡಿಯೋಸ್ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗನ್ನಿಸ್ತು ಎಸ್ ಇದು ಒಂದು ಆಪ್ಷನ್ ಇದೆ, ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಟ್ರೇಡಿಂಗದು ಅಂದರೆ ನೀವು ಎಲ್ಲ ಥರ ಹೇಳ್ಕೊಡ್ತಾ ಇದ್ದೀರಾ, ಬಟ್ ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ SIP ಅದು ಕಾಂಪೌಂಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ಮೇಲೆ ನಮ್ಗನ್ಸಿದ್ದು ಇದು ಮನೆ ಸೈಟು ಅದನ್ನೆಲ್ಲ ಆಮೇಲೆ ನಮಗೆ ಇನ್ನೇನು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ನಮಗೂ ಒಂದು ಇನ್ಕಮ್ ಅಂತ ಬೇಕು. ಬಿಕಾಸ್ ಕಾರ್ಪೊರೇಟ್ ಎಂಪ್ಲಾಯೀಸ್ ನಾವೆಲ್ಲ, ಯಾರೂ ನಮಗೇನು ಗೌರ್ಮೆಂಟಿಂದ ಪೆನ್ಷನ್ ಬರುತ್ತೆ ಅದು ಇದು ಅಂತ ಏನಿಲ್ಲ. ಆಮೇಲೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಮಕ್ಕಳು ತಂದು ಕೊಡ್ಬೋದೇನೋ ಮಾಡ್ತಾರೇನೋ ಅನ್ನೋದು ಒಂದಿಲ್ಲ. ಸೊ ನಮ್ಮ ಪ್ಲ್ಯಾನಿಂಗ್ ನಾವು ಮಾಡ್ಕೊಳ್ಳೋಣ. ಸೊ ಏಜ್ ಆದಮೇಲೆ ನಾವು ಹೆಂಗೆ ದುಡ್ಡನ್ನ ಎಂಜಾಯ್ ಮಾಡ್ಬೋದು. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕಷ್ಟಪಡೋ ಬದಲು ಇವಾಗ ಸೇವಿಂಗ್ಸ್ ಎಸ್ಪೆಷಲಿ ಹೂ ಆರ್ ಇನ್ 25 ಆ ಏಜ್ ಅವ್ರು ಮಾಡ್ಕೊಳೋದು ಇನ್ನೂ ಹೆಲ್ಪ್ ಆಗುತ್ತೆ ಅವ್ರಿಗೆ. ವಿ ಸ್ಟಾರ್ಟೆಡ್ ಲೇಟ್ ಬಟ್ ಸ್ಟಿಲ್ ಇಟ್ ಹೆಲ್ಪ್ಸ್ ಅಸ್. ಇವ್ರ ವಯಸ್ಸಲ್ಲಿ SIP ಸ್ಟಾರ್ಟ್ ಮಾಡಿದ್ರೆ ವೆನ್ ದೇ ಗೆಟ್ ರಿಟೈರ್ಡ್ ದೇ ವಿಲ್ ಸಿ ಇನ್ 100 CR. ಇವ್ರಿಗೂ ಮಾಡಿಸ್ತಾ ಇದ್ದೀನಿ, ಇವರಿಬ್ರದ್ದು ಸ್ಟಾರ್ಟ್ ಮಾಡ್ತೀನಿ, ಅವ್ರದ್ದು ಇವರಿಬ್ರು 3 ಜನಕ್ಕೂ ಒಟ್ಟಿಗೆ ಸ್ಟಾರ್ಟ್ ಮಾಡ್ತೀನಿ. ನೀವು ಟ್ರೇಡಿಂಗ್ ಬಗ್ಗೆ ಎಲ್ಲಿ, ನೀವು MBA ಸ್ಟೂಡೆಂಟ್ ಅಂತಲೇ ಹೇಳಿದ್ರಿ, ನೀವು ಆಗಲಿ ನಿಮ್ಮ ಹಸ್ಬೆಂಡು ಎಲ್ಲ MBA, ನಾವು MBA. ಸೊ ನಮಗೆ ಕಾಲೇಜಲ್ಲಿ ಇವನ್ನೆಲ್ಲ ಹೇಳ್ಕೊಡ್ತಾ ಇರಲಿಲ್ಲ. ಸೊ ಇವತ್ತಿನ ಕಾಲೇಜ್ ಇನಿಷಿಯೇಟಿವ್ ತಗೊಂತಿದೆ, ದಟ್ ಈಸ್ ಗ್ರೇಟ್. ಹೌದು. ಸೊ ಇದನ್ನು ಸಿಲೆಬಸ್ಸಲ್ಲೇ ಇನ್ಕ್ಲೂಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ. ಹೌದು ಬಿಕಾಸ್ ಅವಾಗ ಫ್ರೆಶ್ ಇರುತ್ತೆ ಮೈಂಡು, ಏನು ಮಾಡ್ಬೇಕಂತ ಗೊತ್ತಿರಲ್ಲ. ಅವಾಗ ಅವ್ರು ನೀಟಾಗಿ ಹೇಳ್ಕೊಟ್ರೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗೋದೆ.
ನನ್ನ ಪ್ರಕಾರ ಈ ಸ್ಕೂಲಿಂಗ್ 10th ಅಲ್ಲೇ ಸ್ಟಾರ್ಟ್ 8th 9th ಆ ಏಜಲ್ಲೇ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಅದೊಂದು ಸಬ್ಜೆಕ್ಟ್ ಥರ ಹೆಲ್ಪ್ ಆಗುತ್ತೆ. ಸೊ ಫೈನಾನ್ಸ್ ಅಂತ ಈಗ ಹೆಂಗೆ EVS ಅಂತ ಇಡ್ತಾರ ಅದನ್ನು ಒಂದು ವರ್ಷ EVS ಬದಲು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಲೇ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನಾವು ಮೇಡಮ್ ಹೇಳ್ದಂಗೆ ಮುಂದೆ ಹೇಗಿರುತ್ತೆ ಏನೋ ಕಾರ್ಪೊರೇಟ್ ಜಾಬು ಅಂತ. ಸರ್ರು ಈಗ ರಿಯಲ್ ಎಸ್ಟೇಟ್ ಫೀಲ್ಡಲ್ಲೇ ಇದ್ದಾರೆ, ಅವ್ರನ್ನೇ ಕೇಳೋಣ. ಸೊ ನಾವಿಲ್ಲಿ ಕುತ್ಕೊಂಡು ನಾವು ಹೇಳ್ಬೋದು ರಿಯಲ್ ಎಸ್ಟೇಟ್ ಹಾಕಿದರೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಎಲ್ಲರೂ. ಹೀ ಈಸ್ ಪ್ರಾಕ್ಟಿಕಲಿ ಇನ್ ಟು ದಟ್ ಬಿಸ್ನೆಸ್. ಅದು ಲೋಕಲ್ ಅಲ್ಲ, ದುಬೈ ವಿಚ್ ಈಸ್ ದ ಹಬ್ ಆಫ್ ರಿಯಲ್ ಎಸ್ಟೇಟಿಗೆ ಅಂತ ಫೇಮಸ್ ಆಗಿರೋವಂಥ ಒಂದು ಸಿಟಿ. ಅಲ್ಲಿ ರಿಯಲ್ ಎಸ್ಟೇಟ್ನ ಪರಿಸ್ಥಿತಿ ಹೇಗಿದೆ, ಯಾವುದು ಲೈಫಲ್ಲಿ ಸರ್ಟನ್ ಇಲ್ಲ ಅನ್ನೋಕ್ಕೆ ಅದೇ ಸಾಕ್ಷಿ. ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ನೀವು ಹೇಳಿದ್ರಿ ದುಬೈಯಲ್ಲಿ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಿ ಅಂತ. ನಾನು ದುಬೈಲಿ ಇವಾಗ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದೆ, ದಮ್ಯಾಕ್ ಪ್ರಾಪರ್ಟೀಸ್ ಅಂತ. ಸೊ ಇಟ್ಸ್ ಒನ್ ಆಫ್ ದ ನಂಬರ್ 1 ಪ್ರೈವೇಟ್ ಡೆವಲಪರ್ಸ್. ಲೈಕ್ ಹೆಂಗೆ ಬೆಂಗಳೂರಲ್ಲಿ ಪ್ರೆಸ್ಟೀಜು ಶೋಭಾ ಇದೆ ಅಲ್ವಾ, ಸೊ ಆ ಥರ ಇಟ್ಸ್ ನಂಬರ್ 1 ಓವರ್ ದೇರ್. ಆ ಥರ ಆ ಕಂಪ್ನಿಲಿ ನಾನು ಟ್ರೈನಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಇನ್ವೆಸ್ಟ್ಮೆಂಟ್ ಸೇಫ್ ಅಲ್ಲ ಅಂದರೆ, ಹೌದು, ಸೇಫ್ ಅಂದರೆ ಎಲ್ಲದು ಹಿಂಗೆ ಇರುತ್ತೆ ಅಂತ ನಾವು ಡ್ರೀಮ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ದುಬೈ ಬೆಸ್ಟ್ ಎಕ್ಸಾಂಪಲ್. ಡ್ಯೂ ಟು ವಾರ್ ಸಿನಾರಿಯೋ ಹೆವಿ ಕ್ರ್ಯಾಶ್ ಆಗಿದೆ ಅಲ್ಲಿ ಮಾರ್ಕೆಟ್. ಎಲ್ಲ ಮಾರ್ಕೆಟು ಕ್ರ್ಯಾಶ್ ಆಗಿದೆ. ಹಾಸ್ಪಿಟಾಲಿಟಿ, ರಿಯಲ್ ಎಸ್ಟೇಟ್ ಆಲ್ಮೋಸ್ಟ್ ಬಿದೋಗಿದೆ ನಿಜ ಹೇಳ್ಬೇಕಂದ್ರೆ. ಇವತ್ತು ಯಾರು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಂಡಿಯನ್ ಕರೆನ್ಸಿಲಿ ಹೇಳ್ಬೇಕಂದ್ರೆ ಯಾರು ಇವಾಗ 3-3.25 ಕೋಟಿಗೆ ಒಂದು ಮನೆ ಮಾರ್ತಾ ಇದ್ರು, ಇವತ್ತು ಅದೇ ಮನೇನ ಅವರು ಆಲ್ಮೋಸ್ಟ್ 2-2.25 ಕೋಟಿಗೆ ಮಾರ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 65% 30-40% ಬಿದೋಗ್ತಾ ಇದೆ ಮಾರ್ಕೆಟ್. ಆಮೇಲೆ ರಿಟರ್ನ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಜನ ಅಲ್ಲಿ ಏನು ಬಾಡಿಗೆ ಕೊಡ್ತಾ ಇದ್ರು, ಇವಾಗ ಮೇಯ್ನಾಗಿ ದುಬೈ ರಿಯಲ್ ಎಸ್ಟೇಟ್ ನಡೀತಾ ಇರೋದೇ ಟ್ಯಾಕ್ಸ್ ಇಲ್ಲ ಅಂತ. ದೇರ್ ಇಸ್ ನೋ ಟ್ಯಾಕ್ಸ್ ಆನ್ ಇನ್ಕಮ್, ನೋ ಟ್ಯಾಕ್ಸ್ ಆನ್ ರೆಂಟ್, ನೋ ಟ್ಯಾಕ್ಸ್ ಆನ್ ಪ್ರಾಪರ್ಟಿ ಸೇಲ್. ಇಲ್ಲಿ ಥರ ಲಾಂಗ್ ಟರ್ಮ್ ಗೇನ್, ಶಾರ್ಟ್ ಟರ್ಮ್ ಗೇನ್ಸ್ ಆ ಥರ ಏನಿಲ್ಲ. ಅಲ್ಲಿರೋದು ವ್ಯಾಟು ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್. ಸೊ ಅದು ರಿಯಲ್ ಎಸ್ಟೇಟ್ಗೆ ಅನ್ವಯಿಸಲ್ಲ, ಎಸ್ಪೆಷಲಿ ಸೆಲ್ ಮಾಡಿದಾಗ ಪ್ರಾಫಿಟ್ ಬಂದಾಗ. ಸೊ ಆ ಬೆನಿಫಿಟ್ನ ಏನು ಎಂಜಾಯ್ ಮಾಡ್ತಾಯಿದ್ರು ಆ ಬೆನಿಫಿಟ್ ಇವತ್ತಿಲ್ಲ. ಮೋಸ್ಟ್ಲಿ ಇದು ಮತ್ತೆ ಎದೊಳುತ್ತೆ. ಬಿಕಾಸ್ ಎಲ್ಲರೂ ಹೇಳೋದೇನೆಂದರೆ ದುಬೈಲಿ ಯಾವಾಗಲಿದ್ರು ಶಾರ್ಟ್ ಟರ್ಮ್ ಅಂದರೆ ಒಂದು ಎವ್ರಿ 3 years 4 years ಮಾರ್ಕೆಟ್ ಚೆನ್ನಾಗಿರುತ್ತೆ. 5th year ಮಾರ್ಕೆಟ್ ಬಿದೋಗುತ್ತೆ. 2020 ಕೋವಿಡಿಂದ ಬಿದೋಯ್ತು ಮಾರ್ಕೆಟ್. ಎದೊಳಗೆ 2022 ಆಯಿತು, ಮತ್ತೆ 2026 ಬಿದೋಗಿದೆ. ಮತ್ತೆ ನನ್ನ ಪ್ರಕಾರ ಇದು ನೆಕ್ಸ್ಟ್ ಇಯರೇ ಇನ್ನು ಎದೊಳೋದು. ಅದು ಮಾರ್ಕೆಟ್ ಒಂದು ಸ್ವಲ್ಪ ನಾರ್ಮಲೈಸ್ ಆಗಿ ವಾರ್ ನಿಂತರೆ, ಇಲ್ಲ ಅದೇ ಸಿಚುವೇಶನ್ ನಡೆದ್ರೆ ಇನ್ನೊಂದು 2 ವರ್ಷ ಮೇಲೆ ಆಗ್ಬೋದು. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ರೀಸನ್ ವೈ people have to look at other options of investment where SIP comes as one of the most prominent. ಈಗ 1 ಕೋಟಿ ಇನ್ವೆಸ್ಟ್ ಮಾಡಿರೋರು 40% ಬಿದ್ದಿದೆ ಅಂದ್ರೆ 1 ಕೋಟಿ ಹಾಕಿರೋರು ಈಗ 60 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. 60-70 ಲಕ್ಷ. ಸೊ ಅಲ್ಲೂ ಇನ್ವೆಸ್ಟ್ಮೆಂಟ್, ಅದಕ್ಕೆ ಡ್ರಾ ಡೌನ್ ಅಂತೀವಿ. ಸೊ ಶೇರ್ ಮಾರ್ಕೆಟ್ ಅಲ್ಲಿ 1 ಕೋಟಿ ಹಾಕ್ದನು ಬರೀ 2 ಲಕ್ಷ ಬಿದ್ಬಿಟ್ರೆ ಪ್ಯಾನಿಕ್ ಆಗ್ತಾರೆ. ಸೊ ದಟ್ ಇಸ್ ವೈ ಮೇಜರ್ ಏನಂದರೆ ಅವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡಬೇಕಲ್ವಾ. ಯಾರೆಲ್ಲರೂ ಏನು ಮಾಡ್ತಾರೆ, ಇವತ್ತು ಹಾಕಿದ್ದೆ ನಾಳೆನೇ ಪ್ರಾಫಿಟ್ ಆಗಬೇಕು ಅಂತಾರೆ. ದಟ್ ಈಸ್ ವೆರಿ ರೇರ್. ಇವತ್ತು ಒಂದು ಟೈಮಲ್ಲಿ ಬಿಟ್ಕಾಯಿನು ಒಂದು ಟೈಮಲ್ಲಿ 5,000 ಇದ್ದಿದ್ದು, ಇವತ್ತು 50,000 ಆಯಿತು, 1 ಲಕ್ಷಕ್ಕೂ ಆಯಿತು. ಇವಾಗ ಮತ್ತೆ ಅದು 50,000ಕ್ಕೂ ಬಿದ್ದಿದೆ. ಸೊ ಇಟ್ ಡಸಂಟ್ ಮೀನ್ ದಟ್ ಇಟ್ಸ್ ಅ ಬ್ಯಾಡ್ ಇನ್ವೆಸ್ಟ್ಮೆಂಟ್, ಜಸ್ಟ್ ದಟ್ ಯು ನೀಡ್ ಟು ಹ್ಯಾವ್ ಪೇಷನ್ಸ್. ಸೊ ಅದನ್ನೇ ನಾನು ಹೇಳೋದು, ರೈಟ್ ಎಂಟ್ರಿ ರೈಟ್ ಎಕ್ಸಿಟ್ ಇಸ್ ಇಂಪಾರ್ಟೆಂಟ್. ಈಗ ನೀವು ಹೇಳಿದ್ರಲ್ಲ, ಸೊ ಪ್ರತಿ 3 ವರ್ಷಕ್ಕೆ ಬೀಳುತ್ತೆ, ಆ ಸೈಕಲ್ನ ಸ್ಟಡಿ ಮಾಡಬೇಕು. ಸೊ ಈಗ ಬೀಳ್ತಾ ಇದೆ, ಸೊ ಯಾವಾಗ ಬೀಳುತ್ತೆ ಬಾಟಮ್ ಅನ್ನಿಸ್ದಾಗ ಬೈ ಮಾಡಬೇಕು, ಮತ್ತೆ ಪೀಕ್ ಬಂದಾಗ ಎಕ್ಸಿಟ್ ಆಗ್ಬಿಡ್ಬೇಕು, ಸೊ ಮತ್ತೆ ಎಂಟ್ರಿ ತಗೋಬೇಕು. ದಟ್ ಈಸ್ ದ ವೇ ಆಫ್ ಇನ್ವೆಸ್ಟಿಂಗ್ ಅಂತ ನಾನು ನಂಬುತ್ತೇನೆ. ಏನಂದ್ರೆ ಈ SIP ಅದರ ತರಾನೇ ರಿಯಲ್ ಎಸ್ಟೇಟ್ ಏನಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದೇ ಈಗ ಗೇನ್ಸ್ ಏನು SIP ಮ್ಯೂಚುವಲ್ ಫಂಡ್ಸ್ ಕೊಡುತ್ತೆ, ಅದು ರಿಯಲ್ ಎಸ್ಟೇಟ್ ಆ ಲೆವೆಲ್ವರೆಗೂ ಕೊಡಲ್ಲ. ಆ ಲೆವೆಲಿಗೆ ಕೊಡಲ್ಲ ಅಂದ್ರೆ ಆ ಲೆವೆಲಿಗೆ ಜನ ಹಿಡ್ಕೊಳ್ಳೋದು ಇಲ್ಲ. ಆಮೇಲೆ ದೇರ್ ಈಸ್ ಸರ್ಟನ್ ಲಿಮಿಟೇಷನ್ಸ್ ಅದಕ್ಕೆ. ಈಗ ಬ್ಯಾಂಗ್ಳೂರ್, ನಮ್ಮ ಇಂಡಿಯಾದೇ ತಗೊಳ್ರಿ, ಬ್ಯಾಂಗ್ಳೂರ್ ಆಗಲಿ ದಾವಣಗೆರೆ ಆಗಲಿ, 2 ಕೋಟಿ ರೂಪಾಯಿ ಸೈಟ್ ಅಂದರೆ ಒಂದು ಮನೆ ಕಟ್ಟೊಂದು. ಸೊ ಒಬ್ಬ ಮನುಷ್ಯ 2 ಕೋಟಿ ರೂಪಾಯಿ ಸೈಟ್ ತಗೊಂಡು ಅದಕ್ಕೆ 1.5 ಕೋಟಿ ಬಂಡವಾಳ ಹಾಕಿ ಮನೆ ಕಟ್ಟಬೇಕು ಅಂದ್ರೆ ಅವ್ನ ಇನ್ಕಮ್ ಎಲ್ಲಿಗಿರ್ಬೇಕು? ಸೊ ಅವ್ನು ಲೋನ್ ತಗೋಬೇಕು, ಸಾಯ ತನಕ ಬರೀ ಲೋನ್ ತೀರಿಸ್ಬೇಕು. ನನ್ನ ಪಾಯಿಂಟ್ ಆಫ್ ವ್ಯೂ ನಾನೇನು ಮಾಡ್ತೀನಿ, 1 ಮನೆ ನಮಗೆ ಇರೋಕ್ಕೆ ಸಾಕು, ನಿಜ. ಸೊ ಮಕ್ಕಳಿಗೆ ಸೈಟು ಅದು ಮಾಡ್ತೀನಿ ಅನ್ನೋ ಬದಲು ಅದೇ ಇನ್ವೆಸ್ಟ್ಮೆಂಟ್ನ SIP ಮಾಡಿಬಿಟ್ರೆ ದೇ ಕ್ಯಾನ್ ಬೈ ದೇರ್ ಓನ್ ಬಂಗ್ಲೋ ಎನಿವೇರ್ ಇನ್ ವರ್ಲ್ಡ್. ಕರೆಕ್ಟ್. ಯಾಕಂದ್ರೆ ಈಗ ನೀವು ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದೀರಿ, ನಿಮ್ಮ ತಂದೆ ತಾಯಿ ಅನ್ಕೊಂಡಿರ್ಲಿಲ್ಲ ನೀವು ದುಬೈಗೆ ಹೋಗ್ತೀರಿ ಅಂತ. ಕರೆಕ್ಟ್. ಸೊ ಮೇಡಮ್ ಅವ್ರ ತಂದೆ ಸರ್ ಹೇಳಿದ್ರು, ಬೆಂಗಳೂರಲ್ಲಿ 1999 ಸೈಟ್ ತಗೊಂಡಿದ್ದೆ, ಅವ್ರ ಮದುವೆ ಟೈಮಲ್ಲಿ ನಾನು ಮಾರಿದೆ, ಒಳ್ಳೆ ಲಾಭ ನೋಡಿದೆ ಅಂತ. ಹೌದು. ಸೊ ಅವರು ದುಬೈಗೆ ಹೋಗ್ತಾರೆ ಅಂತ ಅವ್ರೇನು ಅನ್ಕೊಂಡಿರ್ಲಿಲ್ಲ. ಸೊ ನನ್ನ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ನಮಗೂ ಗೊತ್ತಿಲ್ಲ. ಸೊ SIP ಮಾಡಿಬಿಟ್ರೆ ದೇ ಕ್ಯಾನ್ ಕ್ಯಾರಿ ದೇರ್ ಇನ್ವೆಸ್ಟ್ಮೆಂಟ್ ಎನಿವೇರ್. ಕರೆಕ್ಟ್. ಸೊ ಆ ಊರಲ್ಲೇ ಅವ್ರ ಮನೆ ತಗೋಬಹುದು. ವೆರಿ ಗುಡ್ ಆಪರ್ಚುನಿಟಿ ಆಲ್ಸೋ. ಯಾಕಂದ್ರೆ ಇವಾಗ ನಾವು
ಆಲ್ಮೋಸ್ಟ್ ಸುಮಾರು ಜನ ನಮ್ಮಂಥವ್ರು ಏನು ಮಾಡ್ತಾರೆ 25-35 ಆದಮೇಲೆ ಒಂದೊಂದ್ಸರಿ ಕಲಿತಾರೆ. ದಟ್ ಇಸ್ ಹೌ ಐ ಆಮ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಆದರೆ ನನ್ನ ಮಕ್ಳಿಗೆ ಇವಾಗ 3 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಏಜಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ದೇಲ್ ಬಿ ಎಟ್ ದ ಏಜ್ ವೇರ್ ನಾನು ಯಾವಾಗ ರಿಟೈರ್ ಆಗಬೇಕು ಅಂತ ಇವಾಗ ಅನ್ಕೊಂತೀನಲ್ಲ, ಅದು ಅವಾಗಲೇ ಇವ್ರಿಗೆ ಬಂದ್ಬಿಟ್ಟಿರುತ್ತೆ. ಸೊ ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಇಟ್ಸ್ ಲೈಕ್ ಫಾರ್ ದೆಮ್ ಇಟ್ಸ್ ಮೋರ್ ಬೆನಿಫಿಷಿಯಲ್ ಅಷ್ಟೇ. ಸೊ ಅದಕ್ಕೆ ನಾನು ಹೇಳೋದು, ಸೊ ನಾವು ಸ್ವಲ್ಪ ಅಣ್ಣನಿಂದ ಕಲ್ತಿದ್ವಿ, ಈಗ ಅವ್ರ ಜೊತೆಗೆ ಸೇರಿ ಭಾಳ ಕಲಿತಾ ಇದ್ದೀವಿ. ಸೊ ಕಲಿಯೋಕ್ಕೆ ಎಂಡಿಲ್ಲ. ಸೊ SIP ಇಟ್ ಈಸ್ ಎನ್ 8th ವಂಡರ್ ಅಂತ ಅದಕ್ಕೆ ಅನ್ನೋದು. ಕಣ್ಣಿಗೆ ಕಾಣದೇ ಇರೋ ಅಂಥ ದೇವರು ಅಂತ ಅಂದರೂ ತಪ್ಪಾಗಲ್ಲ. ಯಾಕಂದರೆ ನಾವು ಒಂದು ಸೈಟ್ ಇವತ್ತು 2 ಕೋಟಿ ಕೊಟ್ಟು ನನ್ನ ದಾವಣಗೆರೆಯಲ್ಲೇ ತಗೊಂಡ್ರು. ಸೊ ನನ್ನ ಮಗಂಗೆ 30 ವರ್ಷ ಆದರೂ ಅದೇನು 20 ಕೋಟಿ ಆಗಲ್ಲ. 2 ಕೋಟಿ 20 ಕೋಟಿ ಯಾವುದೇ ಕಾರಣಕ್ಕೂ ಆಗಲ್ಲ, ಚಾನ್ಸ್ ಇಲ್ಲ. ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಆಗೋದೇ ಇಲ್ಲ. ಇಟ್ಸ್ ನೆವರ್. ನೆವರ್. ಅದೇ SIP ನಾವು 30 ಇಯರ್ಸ್ ಮ್ಯಾಕ್ಸಿಮಮ್ ಅಂದರೆ ನಾನು ನೋಡೋದು ರಿಯಲ್ ಎಸ್ಟೇಟಲ್ಲಿ ಒಂದು 25% ಇದಾಗ್ಬೋದು ಅಷ್ಟೇ. 25 to 30%, ಅನ್ಲೆಸ್ ಯು ಆರ್ ಇನ್ವೆಸ್ಟಿಂಗ್ ಆರ್ ಲ್ಯಾಂಡ್ ತೊಗೊಂಡು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ತಂದೆ ಲ್ಯಾಂಡ್ ತೊಗೊಂಡ್ರು 2005 ತೊಗೊಂಡಿದ್ದು, 2003 ಇಫ್ ಐಮ್ ನಾಟ್ ರಾಂಗ್. ಇವತ್ತು 23 years ಆಯಿತು ಫಾರ್ ದಟ್ ಲ್ಯಾಂಡ್ ಟು ಬಿಕಮ್ 1 crore. ಸೊ ದಟ್ಸ್ ಲೈಕ್ 3 times ಅದು ಆಗ್ಬಿಟ್ಟು 25-40% ಇನ್ಕ್ರೀಸ್ ಆಗಬೇಕು ಅಂದರೆ ಇಟ್ ಲಿಟ್ರಲಿ ಟೇಕ್ಸ್ ದಟ್ ಟೈಮ್. ಅಲ್ಲಿವರೆಗೂ ನಿಮ್ಮ ಪೇಷನ್ಸ್ ಇದ್ರೆ ನೀವು ಮಾಡ್ಬೋದು. ನಮ್ಮಂಥವರಿಗೆ ಮಿಡ್ಲ್ ಕ್ಲಾಸ್ನವ್ರಿಗೆ 1-2 ಸೈಟ್ ತಗೊಂಡವ್ರಿಗೆ ಅದು ಮ್ಯಾಟರ್ ಆಗಲ್ಲ. ನಾವು ನೋಡಿರ್ತೀವಿ ಕೆಲವರು ಇವ್ನು ರಿಯಲ್ ಎಸ್ಟೇಟ್ನಾಗೆ ಬೆಳೆದ, ಇವ್ನು ಬೆಳೆದು MLA ಆದ, MP ಆದ ಅಂತ. ಸೊ ಅವರೆಲ್ಲ ಲ್ಯಾಂಡ್ ಡೆವಲಪರ್ಸ್ ಆಗಿರ್ತಾರೆ. ಅವ್ರದ್ದೇ 10-20 ಎಕರೆ ಅವ್ರ ತಾತ ಬಿಟ್ಟೋಗಿರ್ತಾರೆ. ಲೇಔಟ್ ಮಾಡಿ ಅವ್ರು ಅಷ್ಟೊಂದು ಸೈಟ್ ಮಾಡಿ ಮಾರಿರ್ತಾರೆ. ನಿಮ್ಮಂಗೆ 1-2 ಸೈಟ್ ತಗೊಂಡು ಲಾಭ ಇರಲ್ಲ. ನಮ್ಮ ತಲೆಯಲ್ಲಿ ರಿಯಲ್ ಎಸ್ಟೇಟ್ ದುಡಿಯುತ್ತೆ ಅಂತ ಇರುತ್ತೆ. ಆ್ಯಕ್ಚುಲಿ ಅದನ್ನ ಮಾಡೋ ಬದಲು ನಾವು 30 ವರ್ಷ ಅದನ್ನೇ SIP ಮಾಡಿದ್ರೆ ನಮ್ಮ ಮಕ್ಕಳು ಸೈಟಿಗಿಂತ ಜಾಸ್ತಿ ರಿಟರ್ನ್ ನೋಡ್ಬೋದು. ನಿಜ, ಅದು ಭಾಳ ಬೆನಿಫಿಷಿಯಲ್ ಕೂಡ ಅವ್ರಿಗೆ. ಆದರೆ ಕನ್ಸಿಸ್ಟೆನ್ಸಿ ಮೇಜರ್ ಏನಂದರೆ ನಾನು ಹೇಳೋದು, ಈ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಏನಿದೆ, ಫಸ್ಟು ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಎಜುಕೇಟು ತುಂಬ ಚಿಕ್ಕ ವಯಸ್ಸಿಂದಾನೇ ಮಾಡಿದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ದೊಡ್ಡ ಮಗಳಿದ್ದಾಳಲ್ಲ, ನನ್ನ ದೊಡ್ಡ ಮಗಳು ದುಬೈಲಿ ಏನು ಮಾಡ್ತಾಳೆ, ಅವಳಿಗೆ ನಾನು ಸಮ್ ಪ್ರಾಡಕ್ಟ್ಸ್ನ ಕೊಡಿಸಿದ್ದೀನಿ. ಇವಾಗ ನೀವು ಬ್ರೇಸ್ಲೆಟ್ಸ್ ಎಲ್ಲ ನೋಡ್ತೀರಲ್ಲ, ಹುಡುಗಿರು ಬ್ರೇಸ್ಲೆಟ್ಸ್ ಹಾಕೊತಾರೆ, ಬೀಟ್ಸ್ ಹಾಕೊತಾರೆ ಎಲ್ಲ. ಅವಳು 10-20 ದಿರಮ್ ಅಂದರೆ ವಿಚ್ ಇಸ್ ಈಕ್ವಲ್ ಟು ಆಲ್ಮೋಸ್ಟ್ 500 rupees ಅದರದ್ದು ಒಂದು ಬಾಕ್ಸ್ ಕೊಡಿಸಿದ್ದೀನಿ. ಅವಳೋಗಿ ಸೇಲ್ ಮಾಡ್ತಾಳೆ. ಇವಾಗ ಅವಳದೇ ಸ್ವಂತ ದುಡ್ಡಲ್ಲಿ ಅವಳು ಹಾಕೊಂಡಿರೋ ಚೈನ್ ಕೊಡಿಸಿದ್ದೀನಿ. ಅದು ಅವಳದೇ ಸ್ವಂತ ದುಡ್ಡು, ಅವಳೇ ದುಡ್ದಿರೋದು, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 2,000-2,500 dirhams ಈಕ್ವಲ್ ಟು 50,000-60,000 rupees. ಇವಾಗ ನನ್ನ ಹತ್ರ ಇನ್ನೊಂದು 2,000 ಇಟ್ಟಿದ್ದಾಳೆ ಅವಳು. ಅದಕ್ಕೆ ಮತ್ತೆ ಅವಳು ಹೇಳೋದು ಇನ್ವೆಸ್ಟ್ಮೆಂಟಲ್ಲಿ ಮಾಡೋದು ಗೋಲ್ಡು ಅಥವಾ ಆ ಬಿಹೇವಿಯರ್ ಹೇಳ್ತಾ ಇರೋದು. ಇಟ್ಸ್ ನಾಟ್ ಅಬೌಟ್ ದಿ ಅಮೌಂಟ್, ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಬಟ್ ಆ ಬಿಹೇವಿಯರು ಚಿಕ್ಕ ವಯಸ್ಸಿಂದಾನೆ ನಾವು ಶುರು ಮಾಡಬೇಕು. ನೀವು ಹೇಳ್ದಂಗೆ ಅದು ಒಳ್ಳೆ ಐಡಿಯಾ ಕೂಡ. ಯಾರಾದರೂ ಟ್ರೈ ಮಾಡೋರಿದ್ರೆ ಅವ್ರ ಫ್ಯಾಮಿಲಿ ಟ್ರೈ ಮಾಡಿ. ಇನ್ಸ್ಟಾಗ್ರಾಮ್ ಒಳ್ಳೆ ಪ್ಲಾಟ್ಫಾರ್ಮ್. ಹೌದು. ಸೊ ನಿಮ್ಮ ಮಕ್ಕಳು ಅವರೇ ಕೈಯಿಂದ ಇಂಥ ಪುಟ್ಟು ಕದಂಬಗಳು ಅವ್ರ ಕೈಯಿಂದ ಮಾಡಿ ಸೇಲ್ ಮಾಡ್ತಾರೆ ಅಂದರೆ ಪೀಪಲ್ ಆರ್ ರೆಡಿ ಟು ಗಿವ್ ಪ್ರೀಮಿಯಮ್ ಆಲ್ಸೋ. ಹೌದು. ಸೊ ದೇ ವಿಲ್ ಗೆಟ್ ಎ ಪ್ಲಾಟ್ಫಾರ್ಮ್, ಈಸಿ ಪ್ಲಾಟ್ಫಾರ್ಮ್. ನಮ್ಮ ಕಾಲದಲ್ಲಿ ಅದು ಇರಲಿಲ್ಲ. ಸೊ ಈಗೀಗ ಬಂದಿದೆ. ನಾವು ಸೋಷಿಯಲ್ ಮೀಡಿಯಾ ಈಗ ನೋಡ್ತಾ ಇದ್ದೀವಿ. ಬೈ ಬರ್ತ್ ಅವ್ರು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ. ಅದು ಚೆನ್ನಾಗಿದೆ. ಆದರೆ ಮಕ್ಕಳಿಗೆ ಇಲ್ಲಿ ಸೊಸೈಟಿಲಿ ಏನಂದರೆ, ಎಸ್ಪೆಷಲಿ ಇಂಡಿಯಾಲಿ ಮಕ್ಕಳಿಗೆ ಈ ಥರ ಬಿಟ್ಬಿಟ್ಟು, ನಾನು ನನ್ನ ಮಕ್ಕಳನ್ನ ಬಿಡ್ತೀನಿ. ಅವರು ದುಬೈಲಿದ್ದಾಗ ಏನು ಮಾಡ್ತಾರೆ, 1 kilometer ದೂರ ಪಾರ್ಕ್ ಇದೆ, ಹೋಗ್ತಾರೆ. ಅಲ್ಲಿ ಪಾರ್ಕಲ್ಲಿ ಯಾರಾದರೂ ಪೇರೆಂಟ್ಸ್ ಬರ್ತಾರಲ್ಲ, ಅವ್ರಿಗೆ ಬೀಟ್ಸ್ ತೋರಿಸ್ತಾರೆ. ಅವ್ರ ಮಕ್ಳಿಗೆ ಬೇಕಾದಾಗ ಬ್ರೇಸ್ಲೆಟ್ ಅದು ಅವ್ರು ತೊಗೊತಾರೆ. ಇಲ್ಲಿ ನಾನು ಇಂಡಿಯಾಲಿ ಹೆಂಗೆ ಬಿಡ್ಲಿ ಆ ಥರ? ಅಲ್ಲಿ ಇಂಡಿಯಾಲಿ ಬಿಡಕ್ಕೆ ಬರಲ್ಲ. ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೋದು ಮನೆಯಲ್ಲೇ ಪೇರೆಂಟ್ ಸಪೋರ್ಟಲ್ಲಿ. ಸೊ ಆನ್ಲೈನ್ ಡೆಲಿವರಿ ನಿಮಗೆ ಕೊರಿಯರಲ್ಲಿ ಕಳಿಸ್ಬೋದು. ಸೊ ದೇ ಕ್ಯಾನ್ ಡೂ ದಟ್ ಒನ್. ಸೋಷಿಯಲ್ ಮೀಡಿಯಾ. ಆಮೇಲೆ ನೀವು ಹೇಳ್ದಂಗೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ. ನಮ್ಮ ತಂಗಿ ಮಗ ಬಂದಿದ್ದ ಮೊನ್ನೆ. ಹಿ ಈಸ್ ಆಲ್ಸೋ ಆಫ್ 2nd standard. ಸೊ ಅವ್ನು ನನಗೆ ಬಂದಿದ್ದ ತಕ್ಷಣ 7 ವರ್ಷ, ಅವನಿಗೂ ಆ ಬೀಡ್ಸ್ ಕ್ರೇಜ್ ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಮೋಸ್ಟ್ಲಿ ಆಸ್ಟ್ರೇಲಿಯಾದಲ್ಲಿ ಮೈನ್ಸ್ ಎಲ್ಲ ಇದೆ ಅಲ್ಲ. ಸೊ ಬರ್ತಾನೆ ನನಗೆ ಓನೆಕ್ಸ್ ನೋಡಬೇಕು, ನಾನು ರೂಬಿ ನೋಡಬೇಕು, ನಾನು ನೀಲ ನೋಡಬೇಕು ಅಂತ ಬಂದಮೇಲೆ ಅದು ಅಂಗಡಿಯಲ್ಲಿ ಇತ್ತಲ್ಲ, ಅದನ್ನು ಅವನು ಕೇಳ್ದ. ಸೊ ಮಾಮ ಕ್ಯಾನ್ ಐ ಟೇಕ್ ದಿಸ್ ರೂಬೀಸ್ ಅಂತ ಕೇಳ್ದ. ನಾನು ಓಕೆ ಯು ಕ್ಯಾನ್ ಟೇಕ್. ಆದರೆ ಅವ್ನು ಕೇಳಿದ ಒಂದು ಪ್ರಶ್ನೆ ನನಗೆ ಶಾಕ್ ಆಯಿತು. ನೋ ಐ ವೋಂಟ್ ಟೇಕ್ ದಿಸ್, ಸಿಂಪ್ಲಿ ಐ ವಿಲ್ ವರ್ಕ್ ಫಾರ್ half an hour in your shop and then I will take ಅಂತೇಳಿ. ವೆರಿ ಗುಡ್ ಮೈಂಡ್. ಸೊ ಅವನು ಅವ್ರ ಮಮ್ಮಿನೇ ನಾವು ಕಸ್ಟಮರ್ ಮಾಡಿದ್ವಿ ಅವ್ನ ಸಮಾಧಾನಕ್ಕೆ ಅಂತ. ಅವ್ನು ಹಂಗೆ ತಗೊಳಲ್ಲ ಅಂತ. ಸೊ ಒಂದೇನೋ ಪ್ರಾಡಕ್ಟ್ ಕೊಟ್ಟು ನಿಮ್ಮ ಮಮ್ಮಿಗೆ ಸೇಲ್ ಮಾಡು ಅಂತ ಅವ್ರ ಮಮ್ಮಿಗೆಲ್ಲ ತೋರಿಸಿ ಆಮೇಲೆ ಅವನ್ನೆಲ್ಲ ತಗೊಂಡು, ಸೊ ಅದನ್ನು ತಗೊಂಡು ಆಸ್ಟ್ರೇಲಿಯಾದಾಗ ಅವ್ನ ಫ್ರೆಂಡ್ಸಿಗೆ ತೋರಿಸ್ದೆ. ನಮ್ಮ ಮಾಮ ಇದನ್ನು ಕೊಟ್ಟರು, ಐ ಮೈನ್ಡ್. ಅವನು ಅದನ್ನು ಮೈನ್ ಮಾಡಿದ್ದೀನಿ ಅಂತ ಫೀಲು. ಅಂಗಡಿಯಿಂದ ವ್ಯಾಪಾರ ಮಾಡಿ ತಗೊಂಡಿದ್ರಿಂದ ಈ ಈಸ್ ಟೆಲಿಂಗ್ ಹ್ಯಾಪಿಲಿ ದಟ್ ಐ ಹ್ಯಾಡ್ ಮೈಂಡ್ ದೀಸ್ ಸ್ಟೋನ್. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಅವಳು ಹೇಳಿದ್ದು ನನ್ನ ತಂಗಿ ಅದೇ, ಅಲ್ಲಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಥಾಟ್ ಇಲ್ಲ.
ಡೈಲಿ ಏನು ಜಾಸ್ತಿ ಅರ್ನಿಂಗ್ ಇದೆ ಅಲ್ಲಿ ಆ್ಯಕ್ಚುಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ಗಿಂತ ಈ ಪ್ಲಂಬರ್ಸ್ ಹತ್ರನೇ ಒಳ್ಳೊಳ್ಳೆ ಕಾರ್ ಇದೆ ಅಂತ ಆಸ್ಟ್ರೇಲಿಯಾದಲ್ಲಿ. ಸೊ ಯು ವಾಂಟ್ ಟು ಬಿಕಮ್ ಎ ಪ್ಲಂಬರ್, ಯಾಕಂದ್ರೆ ಅವನಿಗೆ ಕಾರ್ ಇಷ್ಟ ಅಂತೆ. ಆ ಹಿಂದ್ಗಡೆ ಬೂಟ್ ಸ್ಪೇಸ್ ಅದೆಲ್ಲ ಇದು ಟ್ರಕ್ ಟೈಪ್ ಇರುತ್ತಲ್ಲ, ಯಾವ್ದು ಸೈಬರ್ ಟ್ರಕ್. ಸೊ ಆ ಥರ ಇಲ್ಲಿ ಇಂಡಿಯಾದಲ್ಲಿ ಇಸೂಜಿ ಬರುತ್ತೆ ನೋಡಿ, ಇಸೂಜಿ, ಟಾಟಾ ಎಕ್ಸೋನ್ ಇದೆ. ಸೊ ಆ ಥರ ಕಾರ್ ತಗೋಬೇಕು ಅಂತ ಅವ್ನು ಪ್ಲಂಬರ್ ಆಗಬೇಕು ಅಂತ ಆಸೆ ಪಡ್ತಾನೆ. ಸೊ ಅಲ್ಲಿ ಸಣ್ಣ ವಯಸ್ಸಿಂದನೇ ಒಟ್ಟು ಏನೋ ಒಂದು ಆಗಬೇಕು ಅಂತ ಇರುತ್ತೆ. ನಮ್ಮಲ್ಲಿ ಸಣ್ಣ ವಯಸ್ಸಿಂದ ನಾವೇ ತುಂಬಿರ್ತೀವಿ, ನೀನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ದೇರ್ ಇಸ್ ನೋ ಅದರ್ ಆಪ್ಷನ್. ಸೊ ನಾವೇ ಅದು ಇನ್ನೊಂದೇನಂದ್ರೆ ಅದು ಸೊಸೈಟಲ್ ಪ್ರೆಷರ್ ಕೂಡ, ಯಾಕಂದ್ರೆ ಅದು ಮುಂಚೆಯಿಂದನೇ ಬಂದಿದೆ. ನಮ್ಮ ಮೈಂಡ್ ಇಂಜಿನಿಯರ್ ಆದ್ರೆ ರೆಸ್ಪೆಕ್ಟ್. ಬೇರೆ ಯಾವ್ದಾದ್ರು ಜಾಬ್, ಇವಾಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಜಾಬ್ ಮಾಡಕ್ ಹೇಳಿ, ವರ್ಲ್ಡ್ ಅಲ್ಲಿ ದಟ್ ಹೈಯೆಸ್ಟ್ ಪೇಯಿಂಗ್ ಜಾಬ್ ಆಫ್ಟರ್ ಎನಿ ಆಕ್ಟರ್ಸ್ ಆರ್ ಸ್ಪೋರ್ಟ್ಸ್ ಪೀಪಲ್ ಇಸ್ ಸೇಲ್ಸ್ ಜಾಬ್, ಎಸ್ಪೆಷಲಿ ರಿಯಲ್ ಎಸ್ಟೇಟ್. ಅರೆ ಎಲ್ಲರೂ ಏನಂತಾರೆ, ಇದೊಂದು ಬ್ರೋಕರ್ ಕಣ, ಅವ್ನ ಮನೆ ತೋರಿಸ್ತಾನೆ ಅಂತ. ಅವನು ತಿಂಗಳಿಗೆ 3 ಮನೆ ಸೇಲ್ ಮಾಡಿದ್ರೆ ಅವನಿಗೆ 1.5 ಲಕ್ಷ ಏನ್ ಹೇಳಿ ದುಡ್ಡು ಮಾಡ್ಬಿಡ್ತಾನ. ಕಮಿಷನ್ 1% ತಗೊಳ್ಳಿ. 5 ಕೋಟಿದೊಂದು ಮನೆ ಮಾಡಿದ್ರೆ 1% 50,000 ಬಂತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 3 ಮನೆ ಮಾಡಿದ್ರೆ 1.5 ಲಕ್ಷ. 1.5 ಲಕ್ಷ ಸಂಬಳ ತಗೊಳಕ್ಕೆ ನಾನು ನೀವೇನ್ ಮಾಡ್ತೀವಿ, BCom, BBM, MBA ಎಲ್ಲ ಮಾಡಿದ್ಮೇಲೆ ಎಷ್ಟು ಲಕ್ಷ ನಾವು ಕೊಟ್ಟಿರ್ತೀವಿ ಹೇಳಿ. ಅದ್ರ ರಿಲೇಟೆಡ್ ಜಾಬ್ ಯಾವತ್ತೂ ಮಾಡಲ್ಲ ಮತ್ತೆ. ಸೀರಿಯಸ್ ಇವತ್ತು ಇಂಡಿಯಾದಲ್ಲಿ ಡಾಕ್ಟರ್ ಆಗ್ಬೇಕು ಅಂದ್ರೆ 3-4 ಕೋಟಿ ಬೇಕು. ಎಲ್ಲ ಬೇರೆ ಕಂಟ್ರಿಗೆ ಹೋಗಿ MBBS ಓದ್ತಾ ಇದೆ. ಅದು MBBS ಒಂದೇ ಅಲ್ಲ, ಅದು ಇವಾಗ ಅದ್ ಮಾಡಿದಾಗ MD, ಅದೇನೋ FC, FRC ಅದೇನೇನೋ ಬರುತ್ತಲ್ಲ ಮಾಸ್ಟರ್ಸ್ ಅಲ್ಲಿ. ಅದಕ್ಕೆ ಈಗೆಲ್ಲ ಬೇರೆ ಕಂಟ್ರಿ, ಯುಕ್ರೇನು, ಈ ತರ ಚೈನಾ, ಅಲ್ಲಿಗೆ ಹೋಗಿ ಮೆಡಿಕಲ್ ಓದ್ಕೊಂಬಂದು ಮತ್ತೆ ಇಲ್ಲಿ ಎಕ್ಸಾಮ್ ಬರೀತಾರೆ ಡ್ಯೂ ಟು ಫೀಸ್ ಇದರಿಂದ. ಸೊ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡಿದ್ರೆ ದೇರ್ ಆರ್ ಮೆನಿ ಅದರ್ ಆಪ್ಷನ್. ನಾವು ಆಪ್ಷನ್ ನೋಡ್ತಾ ಇಲ್ಲ. ನಮ್ಮ ಮಕ್ಳಿಗೆ ಬರೀ ನಾವು AI ಓವರ್ಟೇಕ್ ಮಾಡ್ತಾ ಇದೆ ಜಾಬ್ಸ್ ಅಂದ್ರೆ, ಅದೇ ನನ್ಗೆ ಅಫೆಕ್ಟ್ ಆಗ್ತಾ ಇದೆ. ಸುಮಾರು ಜನ ನನ್ನ ಕಂಪ್ನೀಸ್ ಅಲ್ಲಿ ನೋಡಿದೀನಿ, AI ಯಾರು ಅಡಾಪ್ಟ್ ಆಗ್ತಾ ಇಲ್ಲ ಅವ್ರಿಗೆ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ಆದ್ರೆ ನಾವು AI-ಗೆ ಏನ್ ಸ್ಟಾರ್ಟಿಂಗ್ ಇಂದಾನೆ ಎಜುಕೇಶನ್ ಏನ್ ಕೊಡ್ತಾ ಇದೀವಿ ನಮ್ಮ ಸಿಲೆಬಸ್ ಅಲ್ಲಿ. ಇವಾಗ ಅದು ಚೇಂಜ್ ಆಗಬೇಕು ಅಂದ್ರೆ ನನ್ನ ಪ್ರಕಾರ ಇನ್ನೊಂದು 3-4 ಇಯರ್ಸ್ ಆಗುತ್ತೆ. ಬಟ್ ಅಷ್ಟೊತ್ತಿಗೆ ತುಂಬಾ ಇಂಪ್ಯಾಕ್ಟ್ ಆಗ್ಬಿಟ್ಟಿರುತ್ತಲ್ವಾ. ಸೊ ಈ ಎಲ್ಲ ಅಬ್ಸ್ಟ್ರಾಕಲ್ನ ನಾವು ನೋಡೋದು ಬೇಡ. ನಮಗೆ ರೈಟ್ ಟೈಮ್ ಗೊತ್ತಿಲ್ಲ, ರೈಟ್ ಎಕ್ಸಿಟ್ ಗೊತ್ತಿಲ್ಲ ಅಂದ್ರೆ SIP ಸುಮ್ ಕಣ್ಣು ಮುಚ್ಕೊಂಡು ಹೌದೌದು ಓಂ ನಮಃ ಶಿವಾಯ ಅಂದಂಗೆ ಪ್ರತಿ ತಿಂಗಳು ನಾನು ಹೇಳೋದೇನಂದ್ರೆ ಅದೇ ಸರ್ ಇಲ್ದಂಗೆ ಯಾರೋ ಗೊತ್ತಿರೋರಿಗೆ ನಿಮ್ಮ ಹತ್ರ ಅದೇ ಸರ್ ಹತ್ರ ಬಂದ್ಬಿಟ್ಟು ಕರೆಕ್ಟ್ ಗೈಡೆನ್ಸ್ ತಗೊಂಡು ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡು ಅಂತಾರೋ ಅಥವಾ ಅವ್ರು ಹೆಂಗ್ ಮಾಡ್ತಾರೋ ಹಂಗೆ ಮಾಡಿಸ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಬೆಸ್ಟ್. ಈಗ ನೀವು ಹೇಳಿದ್ರಲ್ಲ ಶೋಭಾ ಡೆವಲಪರ್ಸ್ ಅವೆಲ್ಲ ಯಾವ್ಯಾವಾಗ ಮಾರ್ಕೆಟ್ ಬಿದ್ದಿರುತ್ತೋ ಅಂಥ ಸ್ಟಾಕ್ಸ್ನ ಹೋಲ್ಡ್ ಮಾಡೋದು ಒಂದು ಒಳ್ಳೆ ಮೆಥಡ್. ಇಲ್ಲ ನಮಗೆ ರಿಸ್ಕೇ ಬೇಡ ಅಂದ್ರೆ ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ ಹೂ ಹಾಕ್ತಾರಲ್ಲ, ಯಾವ ದೇವ್ರ ಮೇಲೆ ಬೀಳುತ್ತಾ ಗೊತ್ತಿಲ್ಲ. SIP ಒಳಗೆ ದೇರ್ ಆರ್ ಫಂಡ್ ಮ್ಯಾನೇಜರ್ಸ್, ಅವ್ರು ಹಾಕ್ತಾರೆ, ಅವ್ರನ್ನೇ ದೇವ್ರು ಅನ್ಕೋಬೇಕು. ಸುಮ್ಮನೆ SIP ಹಾಕ್ತಾ ಇರಬೇಕು. ಸೊ ಇಟ್ ವಿಲ್ ಗಿವ್ ಎ ಗುಡ್ ರಿಟರ್ನ್ 30 years. ಬಟ್ ವಿ ಹ್ಯಾವ್ ಟು ಮಿನಿಮಮ್ ಇನ್ವೆಸ್ಟ್ 25 years. ಅದೇ ಮೇನ್ ಅದ್ರಲ್ಲಿ ಚಾಲೆಂಜ್ ಇರೋದು 25 years. ಓಕೆ, ಮತ್ತೆ ಮುಂದೆ ವ್ಲಾಗ್ ಮಾಡೋಣ. ಎಲ್ಲ ಮೇಡಮ್ ಅವ್ರ ಫ್ಯಾಮಿಲಿ, ನಾವೆಲ್ಲ ಜ್ಯೋತಿ ಅಣ್ಣ, ಲೋಹಿತ್ ಎಲ್ಲರೂ ಊಟ ಮುಗಿಸ್ತೀವಿ. ಕಿಂದರಿ ಜೋಗಿ ಫಿಲಮ್ ಬರ್ತೈತೆ ಅಂತ ಈಗ ಬಂದೇನಪ್ಪ. ಹಿತಾ ಎಷ್ಟು ಹರ್ಷಿತಾ ಹಿತಾ. ಓಕೆ, ಫುಲ್ ಹೆಸರೇನು? ಸುಹಾಸಿನಿ. ಸೊ ಬೆಳಗ್ಗೆಯಿಂದ ಮಾತಾಡ್ಸಿದೀವಿ. ಸುವಾಸಿನಿ ಅಂದ್ರೆ ಅಲ್ಲ, ಪರಿಮಳ. ಉದ್ದ ಇರ್ಬೇಕಾ ಹೆಸರು? ಕೊತ್ವಾಲ್ ರಾಮಚಂದ್ರ. ದೊಡ್ಡ ಹೆಸರು ಇರ್ಬೇಕು, ಚಿಕ್ಕದು ಇಷ್ಟ ಆಗಲ್ಲ. ಮುಂಚೆ ದೊಡ್ಡ ಹೆಸರು ಇವನ್ ನಾವು ಬೇಸಿಕ್ ಹಂಗೆ ಇರ್ಬೇಕು ಅವ್ರಿಗೆ. ಅವಾಗ ನನ್ನ ಫ್ರೆಂಡ್ ಸುಮ್ಮನೆ ಹಂಗೆ ತಮಾಷೆಗೆ ಹೇಳ್ದ, ನಿಮ್ದೆಲ್ಲ ಪ್ರದೀಪ್ ಅಂತ ಹೆಸರು ಹೇಳ್ಬಾರ್ದು, ಏನೋ ಪ್ರತಾಪ್ ರಾಯ್ ಅಂತ ಎಲ್ಲ ಹೇಳ್ತಾ ಇದ್ದ. ಇರ್ಲಿ, ಪ್ರತಾಪ್ ರಾಯ್ ಅಂತ ಹೇಳ್ತಾ ಇದ್ದ. ಅವಾಗ ಅವನು ಒಂದ್ಸರಿ ಸುಮ್ಮನೆ ಕರೆದ, ನಿನ್ನ ಹೆಸರು ಸೂರಜ್ ಪ್ರತಾಪ್ ರಾಯ್ ಅಂದಿರೆ ಹೆಂಗಿರೋದು. ಅವಾಗ ಏನಕ್ಕೆ ಅಂದರೆ ಅದು ಹೇಳಿದ್ದು ಇಟ್ಸ್ ನಾಟ್ ಸುಮ್ಮನೆ ಒಂದು ಹೆಸರು ಇಡೋಕ್ಕೆ. ಆವಾಗ ನಾನು IAS ಓದ್ತಾ ಇದ್ದೆ. IASಗೆ ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೆ. ಸೊ ಅವಾಗ ಓದ್ಬೇಕಾದ್ರೆ ಅವ್ನು ಅಂತ ಇದ್ದ, ಈ ಪ್ರದೀಪ್ ಅಂದರೆ ಯಾರು ಎದ್ರಲ್ಲ ಮಗ, ಪೊಲೀಸ್ ಇದ್ರೆ ಸೂರಜ್ ಪ್ರತಾಪ್ ರಾಯ್ ಆ ಥರ ಒಂದು ಹೆಸರು ಇದ್ರೆ ನೋಡೋಕೆ ಹೆಂಗಿರುತ್ತೆ. ಅದ್ರ ಬೇಸಿಸ್ ಮೇಲೆ ಆವಾಗ ನನಗೆ ಅದು ಬಂತು ಮೈಂಡ್ಗೆ, ಮಾಡಬೇಕು ಅಷ್ಟು ಒಂದು ದೊಡ್ಡ ಹೆಸರು ಇಟ್ಕೊಂಡ್ರೆ ಮೋಸ್ಟ್ಲಿ ಅದ್ರ ವ್ಯಾಲ್ಯೂನು ತೂಕನೂ ಹಂಗೆ ಇರುತ್ತೇನೋ ಅಂತ ಆ ಮೈಂಡ್ ಸೆಟ್ಟಲ್ಲಿ ನ್ಯೂಮರಾಲಜಿಲಿ ಇವರಿಬ್ರಿಗೂ ಆ ಥರ ಹೆಸರಿಟ್ಟೆ. ಬಟ್ ಇಟ್ ರಿಯಲಿ ಹೆಲ್ಪ್ ದಮ್. ಮೌಲ್ಯ ಸುಹಾಸಿನಿ. ಸುಹಾಸಿನಿ ಅಂದರೆ ಇದು ಯುವರ್ ಫ್ರೇಗ್ರೆನ್ಸ್ ಅಲ್ಲ?
ಗೊತ್ತಿಲ್ಲ, ಅದು ಆಲ್ಮೋಸ್ಟ್ ಸಿಮಿಲರ್ ಅದು, ಐ ಫೀಲ್ ಸೊ. ಈಗ ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ. ಹಾಂ, ನಾವು ದುಬೈಗೆ ಬಂದರೆ ನಮಗೆ ದುಬೈ ತೋರಿಸ್ತೀರಾ? ತೋರಿಸ್ತೀರಾ? ದುಬೈ ಟೂರ್ ಮಾಡಿಸ್ತೀರಾ? ಹಾಂ, ಹೈಫೈ ಹೆಂಗೆ ಹೈಫೈ ಕೊಡೋದು? ಹೈಫೈ ನೈಸ್ ಮೀಟಿಂಗ್ ಯು ಸರ್, ಸೇಮ್ ಇಯರ್. ದುಬೈ ಬಂದಾಗ ನೀವಿದ್ರೆ ಸಿಗ್ತೀವಿ, ನೀವು ಅಷ್ಟೊತ್ತಿಗೆ ವಾಪಸ್ ಬಂದರೆ ಬೆಂಗಳೂರಲ್ಲಿ ಸಿಗ್ತೀವಿ. ನೋಡೋಣ. ಸೊ ಹಿತ ಬಾಯ್, ಹ್ಯಾಪಿ ಜರ್ನಿ. ಹಾಂ, ಮತ್ತೆ ಬೆಂಗಳೂರಿಗೆ ಬಂದ ಮೀಟ್ ಆಗ್ತೀನಿ. 22 ಬರ್ತೀನಿ, ಚಾಕ್ಲೇಟ್ ತಗೊಂಬರ್ತೀನಿ ನಿನಗೆ. ಬರ್ತೀರಾ? ಹಾಂ, 22 ದಯವಿಟ್ಟು ಬನ್ನಿ. ಹಾಂ, ಕತ್ರಗುಪ್ಪೆ ಅದೇ ಅಂಕಲ್ ಅಂದರು. ಹಾಂ, ಕಳಿಸಿ ಬರ್ತೀವಿ. ಅಲ್ಲಿ ಸಂತೋಷ್ ಅನ್ನೋರು ಆರ್ಗನೈಸ್ ಮಾಡಿದ್ದಾರೆ 50 ಮೆಂಬರ್ಸಿಗೆ, ಮರಿಯಪ್ಪನ ಪಾಳ್ಯದಲ್ಲಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ ಅಂತ. ಅಲ್ಲಿ ಮಾಡಿದ್ದಾರೆ. ನಾನು ಜ್ಯೋತಿ ಅಣ್ಣ ಎಲ್ಲರೂ ಬರ್ತೀವಿ. ಬನ್ನಿ, ದಯವಿಟ್ಟು ಬನ್ನಿ. ಬರ್ತೀವಿ, ಪಕ್ಕಾ ಬರ್ತೀವಿ. ಬರ್ತಾನೆ ಅವನು. ಅವ್ನು ಫಸ್ಟೇ ಅವ್ರಿಗೆ ಹೇಳಿ ಬರ್ತಾನೆ, ಅವ್ರ ಯಾರ್ಯಾರು ಅದಾರ ಅವರಿಗೆಲ್ಲ. ಒಂದಿಬ್ರು ಯಾರಾದ್ರೂ ಟ್ರಯಲ್ ಕರೆದ್ರೆ ಅದಕ್ಕೆ ಗಾಡಿ ತಗೊಂಡ್ಬಿಡ್ರಿ ನೀವು. ಫೋನ್ ಮಾಡ್ಬಿಟ್ಟು ಬರ್ತೀನಮ್ಮ, ಖಂಡಿತ ಬರ್ತೀನಿ. ಬೆಂಗಳೂರಿಗೆ ಬಂದಾಗ ಬರ್ತೀನಿ, ಪಕ್ಕ ಬರ್ತೀನಿ. ಎಲ್ಲರೂ ಬನ್ನಿ, ಬರ್ತೀವಿ. ನೀವು ಬನ್ನಿ. ಇವ್ರು ಲೋಹಿತ್ ಅಂತ, ಇವರು ಅಷ್ಟೇ ಅಣ್ಣ. ನಾವೆಲ್ಲ ಅವ್ರ ಹತ್ರನೇ ಕಲ್ತಿರೋದು. ಹಾಂ, ಸರ್ ಬೆಂಗಳೂರು ಇವರು ಹೆಡ್ ಮಾಸ್ಟ್ರಿ ಅವರು, ನಮಗೆಲ್ಲ ಹೆಡ್ ಮಾಸ್ಟರ್. ಇವಾಗ ನಾನು ಜಾಯ್ನ್ ಆಗ್ತಾ ಇದ್ದೀನಿ ನಿಮ್ಮ ಟೀಮ್ಗೆ. ಅದಕ್ಕೆ ಅಣ್ಣ ರಾತ್ರಿ ಹಿಡ್ಕೊಂಡ್ರೆ ಎಲ್ಲ ಗಂಡಂದ್ರಿಗೆ ಊಟ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡ್ರಿ ನಿಮ್ದು ಟ್ರೇಡಿಂಗ್ ಅಂತ. ದಿಸ್ ವಿಲ್ ಬಿ ದ ಫಸ್ಟ್ ಅಂಡ್ ಲಾಸ್ಟ್ ಬ್ಯಾಚ್ ಅಂತ ನಾನು ಕರೆಕ್ಟ್ ಟೈಮಿಗೆ ಜಾಯ್ನ್ ಆಗ್ತಾ ಇದ್ದೀನಿ. ಅದು ಫ್ರೀ ಹೇಳ್ಕೊಡ್ತೀವಿ ಅಂದಾಗ ಕೆಲವರಿಗೆ ಅದು ಬೆಲೆ ಇರಲ್ಲ, ಅದು ಜೀರ್ಣ ಆಗಲ್ಲ. ಸೊ ನಾವೇನೋ ಬೇರೆ ಪ್ಲ್ಯಾನ್ ಹಾಕಿದ್ವಿ. 10 ಮೆಂಬರ್ಸಿಗೆ ಕೈ ಹಿಡಿದು ಹೇಳ್ದಾಗ ಸೊ ಅವ್ರಿಗೊಂದು ಗ್ರಿಪ್ ಇರುತ್ತೆ. ಈಗ ಅವರು ಒಬ್ಬರೇ ಕಲ್ತಿರೋದು, ನಾವು ಒಬ್ಬರೇ. ಸೊ ಒಬ್ಬೊಬ್ಬರೇ ಡೌಟ್ ಕ್ಲಿಯರ್ಸ್ ಚೆನ್ನಾಗಾಗುತ್ತೆ. ಗುಂಪ್ನಾಗ ಗೋವಿಂದ ಅಂದ್ರೆ ಗೋವಿಂದ ಅಂದಂಗೆ ಹಾಕತ್ತದ. ಅದಕ್ಕೆ ಈಗ ತಿರುಪತಿಗೆ ಮೊನ್ನೆ ಹೋಗಿದ್ವಲ್ಲ, ಯಾರೋ ಒಬ್ಬ ಎಲ್ಲೋ ಗೋವಿಂದ ಅಂದರೆ ಅಷ್ಟು ಗೋವಿಂದ ಅಂತಾರೆ. ಅದು ಯಾಕಂತಾರೆ ಏನಂತಾರೆ ಗೊತ್ತಿಲ್ಲ, ಗೋವಿಂದ ಹಂಗಾಗುತ್ತೆ. ಅದಕ್ಕೆ ನಾವು ಕಲ್ತಿರೋರು ಬೇಸಿಕ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲತ್ತಿದ್ರೆ ಚೆನ್ನಾಗೆ ಅಂತ. ಹಂಗಾಗಿ ಎಲ್ಲರೂ ಬೇಕು ಅಂದ್ರೆ ಎಲ್ಲರೂ ಕಲೀರಿ. ಯಾರು ದುಡ್ಡು ಮಾಡೋರು ಮಾಡಿರಿ, ಮಾಡಲಿಲ್ದಾರೆ ಏನು ಮಾಡಿ. ಫೋಟೋ ಹೊಡ್ಕೊಂಬರ್ರಿ, ವೀಡಿಯೋ ಬೇಡ ಸರ್. ಬರ್ರಿ ಒಂದು ಫೋಟೋ. ಈತ ಬನ್ನಿ. ಅದು ವರ್ಷ ಬೇಕು ಅಪ್ಲೋಡ್ ಆಗಕ್ಕೆ ಅಂತ. ಎಷ್ಟೊಂದು ಶೂಟ್ ಮಾಡಿರ್ತಾನೆ ಅಣ್ಣ, ಅಲ್ಲೋಗಿನಿ ಇಲ್ಲೋಗಿನಿ. ಅದು ಐಫೋನ್ನಾಗಿಂದ ಹೊರ ಬರೋಕ್ಕೂ ಟೈಮ್ ತಗೊಂತತೆ. ಅದಕ್ಕೆ ನಮ್ದ್ರಾಗೆ ಮಾಡ್ಬಿಡು ಅಂತ ನಂದ್ರಾಗೆ ಮಾಡಿ. ಇಲ್ಲ ಅವರು ಆ್ಯಕ್ಚುಲಿ ಮಾಡ್ತಾರೆ. ಸೊ ಪರ್ ವಿಡಿಯೋ 8,000 ಎಲ್ಲ ಇರುತ್ತೆ. ಸೊ ಅದರಲ್ಲಿ ಇನ್ಕಮ್ ಬಂದಾಗ ನೋಡೋಣ, ಈಗ ಬೇಡ. ಇವಾಗ ಮಾಡ್ತೀನಲ್ಲ, ಅವಾಗ ಒಬ್ರು ಖಾಲಿ ಕೂತಿರ್ತಾರಲ್ಲ, ಅವಾಗ ಬರ್ತೀನಿ. ನಾನು ಯಾವಾಗಿಂದ ಯೂಟ್ಯೂಬ್ ಮಾಡ್ಬೇಕು ಅನ್ಕೊಂಡಿನಿ, ಆಗ್ತಾನೆ. ಅಷ್ಟೇ ಅವನು. ಅದೇ ಜೆನ್ಸಿ ನೀನೇ ಹೇಳ, ನಾನು ಏನ್ ಮಾಡಂಗಿಲ್ಲ. ಅದ್ರ ಜೊತೆಗೂ ಮಾಡೋಕೆ ಈಗ ನಾನೇನು ಖಾಲಿ ಕುಂತೀನಿ, ಮತ್ತೆ ಅಂಗಡಿ ಕುಂತ್ರು ಮಾಡಿರ್ತೀನಿ. ನಂದು ಅಂಗಡಿ ಮುಗಿಸ್ಕೊಂಡು ಅಲ್ಲಿ ಸೆಮಿನಾರ್ ಮುಗಿಸಿ ಅವ್ರನ್ನ ಮುಗಿಸಿ ಮಾಡ್ತಾ ಇಲ್ವಾ, ಮ್ಯಾನೇಜ್ ಮಾಡ್ಬೇಕು ನೀನು ಎಲ್ಲವನ್ನು. ನೀನು ಬರೀ ಸ್ಕೂಟ್ರ್ ಮೇಲೆ ಅರ್ಧ ಟೈಮ್ ಕಳೀತೀಯ. ಅವಳಿಗೆ ಐಸ್ ಕ್ರೀಮ್ ಕೊಡಿಸಿದೆ, ಇವಳಿಗೆ ಟೀ ಕೊಡಿಸಿದೆ. ಗರ್ಲ್ ಫ್ರೆಂಡ್ ಇಲ್ಲ, ಗರ್ಲ್ ಫ್ರೆಂಡ್ಸು. ಓಕೆ, ಥ್ಯಾಂಕ್ ಯು ಸರ್. ಬರ್ತೀವಿ. ಥ್ಯಾಂಕ್ ಯು. ದಯವಿಟ್ಟು ಬನ್ನಿ. ಬರ್ತೀವಿ. ಅಂದರು ಮೇಡಮ್ ಅಂದರು 22nd ಇಲ್ಲ 23rd. 22nd ಪ್ಲ್ಯಾನ್ ಮಾಡಿದ್ವಿ, ಸಾಟರ್ಡೆ. ಭಾಳ ಜನ ಹೆಣ್ಮಕ್ಳು ಹಾಕಿದ್ದಾರೆ, ಹಬ್ಬ ಮಾಡಿ ಒಂದು ದಿವಸ ಗ್ಯಾಪ್ ಬೇಕು ನಮಗೆ ಅಂತ. ಸೊ ಅದು ಯಾವುದೋ ಆಶ್ರಮದಲ್ಲಿ ಮಾಡ್ತಾ ಇರೋದು. ಸೊ ಅವರು ಸಂಡೇ ಪ್ರೊವೈಡ್ ಮಾಡಿದರೆ 23rd, ಇಲ್ಲಾಂದರೆ 22nd ಬರ್ತೀವಿ. ಹಾಂ, ಆಯ್ತು. ಓಕೆ.